ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಅಕ್ಟೋಬರ್ 2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಕಾರ್ತೀಕ ಮಾಸೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಅಧಿಗಂಡ ಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಗ್ರಹಗಳ ಸ್ಥಿತಿಯನ್ನು ನೋಡ್ತೇವೆ. ಈ ವಾರಕ್ಕೆ ಯಾವ್ಯಾವ ಗ್ರಹಗಳ ಪ್ರಚೋದನೆ, ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ ಮಕ್ಕಳೇ. ಬಟ್ ಅದರ ಪ್ರಭಾವ, ಒಳ್ಳೆಯವರ ಪ್ರಭಾವ, ಒಳ್ಳೆಯವರು ಕೆಟ್ಟವರ ಜೊತೆ ಸೇರಿದಾಗ ಕೆಟ್ಟ ಪ್ರಭಾವ, ಕೆಟ್ಟವರು ಒಳ್ಳೆಯವರ ಜೊತೆಯಲ್ಲಿ ಸೇರಿದಾಗ ನೋಡಲ್ಪಟ್ಟಾಗ ಅವರಲ್ಲೂ ಒಂದು ಒಳ್ಳೆಯದು ಬರುತ್ತೆ ಅನ್ನತಕ್ಕಂಥದ್ದು. ಗುರು ಉಚ್ಚಂಗತನಾಗಿ ಕಡಗರಾಶಿಯಲ್ಲಿದೆ. ಕೇತು ಯಥಾ ಪ್ರಕಾರವಾಗಿ ಸಿಂಹರಾಶಿ. ಇನ್ನು ಹೆಚ್ಚು ಕಡಿಮೆ ನೆಕ್ಸ್ಟ್ ಇಯರ್ ಡಿಸೆಂಬರ್ವರೆಗೂ ರಾಹು ಕೇತುಗಳು ಅಲ್ಲೇ ಇರತಕ್ಕಂಥದ್ದು. ಇನ್ನು ಶುಕ್ರ ನೀಚನಾಗಿ ಕನ್ಯಾ ರಾಶಿಯಲ್ಲಿ, ಸೂರ್ಯ ನೀಚನಾಗಿ ತುಲಾ ರಾಶಿ ಕುಜನ ಜೊತೆ ಕುಳಿತಿರ್ತಕ್ಕಂಥದ್ದು. ಚಂದ್ರ ಹಾಗೂ ಬುಧ ವೃಶ್ಚಿಕದಲ್ಲಿ, ಅದೊಂದು ತಲ್ಲಣ. ಚಂದ್ರ ಮನೋಕಾರಕ ನೀಚ, ಬುಧ ಬಂದು ಬುದ್ಧಿಕಾರಕ. ಕುಜನ ಮನೆಯಲ್ಲಿ ಒಂದು ರೀತಿ ಎಳೆದಾಟ, ತುಂಬ ಟೆಕ್ನಿಕಲ್ ಯೋಚನೆ ಮಾಡೋದು, ಕನ್ಫ್ಯೂಷನ್ಗಳನ್ನು ಹೇಳೋದು, ಆತರ ಪಡಿಸೋದು. ಕುಜನ್ ಮನೇಲಿ ಬಂದಾಗ ಅವನಿಗೊಂಥರ ಬೇರೆಯೇ ಮನೆಯ ಅತಿಥಿಗಳಿಗೆ ನಾವು ಇನ್ನೊಬ್ರು ಮನೆಗೆ ಹೋದಾಗ ನಮ್ಮ ಮನೆ ಹೆಂಗೋ ಇರುತ್ತೆ. ನಮ್ಮ ಊಟ ಬೇರೆ, ಅವ್ರಿಡೋ ಊಟ ಬೇರೆ, ಅವ್ರು ಇಟ್ಟಿದ್ದು ನಾವು ತಿನ್ಬೇಕು. ಏನೋ ಪಾಪ ಶಾಸ್ತ್ರಕ್ಕೆ ಕೇಳ್ತಾರೆ, ಏನಪ್ಪ ಹೇಗಿರ್ಬೇಕು, ಏನ್ ಕೊಡ್ಲಿ ಅಂತ. ಏನೋ ಕೊಡಿ ಪ್ರಸಾದ ಅಂತೇವೆ. ಅವ್ರ ಬೆಡ್ರೂಮ್ ಯೂಸ್ ಮಾಡೋದು, ಅವ್ರ ಟಾಯ್ಲೆಟ್ ಯೂಸ್ ಮಾಡೋದು, ಅವ್ರಿಗೂ ಒಂಥರ ಇರುಸು ಮುರುಸು. ಯಾರೋ ದೊಡ್ಡವ್ರು ಇರ್ತಾರೆ, ಅವರು ಗೆಸ್ಟ್ಗೆ ಅಂತ ಒಂದು ಮನೆ ಮಾಡಿಟ್ಟಿರ್ತಾರೆ, ರೂಮ್ ಇಟ್ಟಿರ್ತಾರೆ. ಯಾವ ಗೆಸ್ಟ್ ಬಂದ್ರು ಅಲ್ಲಿ ಉಳ್ಕೊಳ್ಳಿ ಅಂತ ವ್ಯವಸ್ಥೆ. ಸಾಮಾನ್ಯರ ಪಾಡೇನು, ಅಲ್ಲಿಗೆ ನಮ್ಮ ಬುದ್ಧಿಯನ್ನ ಇನ್ನೊಬ್ರು ಕೈ ಕೊಟ್ಟ ಹಾಗೆ. ಅವ್ರು ಬಂದು ಬೆಳಗ್ಗೆ ಎದ್ದು ಗಂಜಿ ತಿನ್ನೋರು. ನಾವು ಗಂಜಿ ತಿನ್ನೋರಲ್ಲ, ನಾವು ಫಲಾರ ತಿನ್ನೋರು, ನಾವು ಬೇರೆ ಇನ್ನೇನೋ ತಿನ್ನೋರು. ನಮ್ಮ ಮನೇಲಿ ನಾವು ಪ್ಯೂರ್ ವೆಜ್ ತಿನ್ನೋರು. ಅವ್ರ ಮನೇಲಿ ಬೆಳಗ್ಗೆ ಈ ಹೊಸಕೋಟೆ ಬಿರಿಯಾನಿ ಅಂತ ಕೆಲವರು ಇದ್ದಾರೆ, ನಾನು ನೋಡಿದ್ದೇನೆ. ನನಗೊಬ್ರು ಆತ್ಮೀಯರು, ಅವರು ಬೆಳಗ್ಗೆ 4 ಗಂಟೆಗೆ ಹೋಗಿ ಕ್ಯೂ ನಿಂತು ಬಿಟ್ಟು ತಗೊಬರ್ತಾರಂತಪ್ಪ. ಗುರುಗಳೇ ನಿಮ್ಗೆ ಗೊತ್ತಿಲ್ಲ, ನೀವು ಒಂದ್ಸಲಿ ಹೊಸಕೋಟೆ ಕಡೆ ಬರಬೇಕು. ನಮಗೆ ಯಾಕೆ ಸರ್, ವೈದಿಕರು ನಾವು ಎಲ್ಲಿ ಸರ್, ಅವೆಲ್ಲ ಪುಳಿಚಾರುಗಳು ನಾವು, ನಮಗೆ ಅದರಲ್ಲೇ ಆನಂದ. ನೀವು ನಂಬಲ್ಲ, ಜಾನ್ ಅಬ್ರಹಾಂ ಗೂಗಲಲ್ಲಿ ಹುಡುಕಿ, ಒಳ್ಳೆ ನಟ, ಬಾಹುಬಲಿ. 50 ದಾಟಿಬಿಟ್ಟಿದೆ. ಅವನ ದೇಹ ನೋಡಿ, ಕಂಡ ಪುಷ್ಟಿ ನೋಡಿ, ಅವನು ನಾನ್ ವೆಜ್ ತಿನ್ನಲ್ಲ, ತಿನ್ನೋದೇ ಇಲ್ಲ. ಎಲ್ಲರೂ ಅನ್ಕೊಂಡಿದ್ದಾರೆ ನಾನ್ ವೆಜ್ ಅಲ್ಲೇ ಶಕ್ತಿ ಅಂತ. ನೋಡಿ, ನಾನು ವೆಜ್ ತಿಂದೆ ಎಷ್ಟು ಶಕ್ತಿ. ಮೈಸೂರು ಎಕ್ಸ್ಪ್ರೆಸ್ ಆಗಿದ್ದಂಥ ಜಾವಗಲ್ ಶ್ರೀನಾಥ್ ಅವ್ರನ್ನ ನಗಾಡೋರಂತೆ. ಕಪಿಲ್ ದೇವ್ ಆಡುವಾಗ ಅವ್ರನ್ನ ಕರ್ಕೊಂಡು ಬರ್ತಾರೆ. ಇವತ್ತು ICC ಎಲೈಟ್ ಕ್ಲಬ್ ಅಲ್ಲಿ ಅವರೊಂದು ಬಹುದೊಡ್ಡ ಅಂಪೈರ್ ಆಗಿ ಕೂಡ ನಿರ್ವಹಿಸ್ತಿದ್ದಾರೆ ಜಾವಗಲ್ ಶ್ರೀನಾಥ್. ತುಂಬಾ ಮುತ್ಸೋದಿ, ತುಂಬಾ ಒಂದು ನೇರ ನಡವಳಿಕೆಯ ತುಂಬಾ ದೊಡ್ಡ ವ್ಯಕ್ತಿತ್ವ, ತುಂಬಾ ಅದ್ಭುತ ಆಟಗಾರ. ನಗಾಡಿದ್ದಾರೆ. ಆದರೆ
ಸಣ್ಣಕ್ಕೆ ಬಡಕಲು ಶರೀರ. ಏನು ಸ್ಪೀಡ್ ಬಿಡ್ತಿದ್ರು ಅಂದ್ರೆ ಆ ಸ್ಟಂಪ್ ಎಗರ್ಕೊಂಡು ಹೋಗೋದು. ಪ್ಯೂರ್ ವೆಜಿಟೇರಿಯನ್. ವೆಜಿಟೇರಿಯನ್ ಏನೋ ಈ ಆಟಕ್ಕೆಲ್ಲ ಅಂದವರು ಮುಂದುಗಡೆ. ಸೊ ಕೆಲವರೆಲ್ಲ ಆ ಥರದ್ದೊಂದು ತಪ್ಪಾದ ಕಲ್ಪನೆಗಳು ಇದ್ದಾವೆ. ಸೊ ಆ ಬುಧ ಕುಜ ಸೇರಿದಾಗ ಆ ರೀತಿ ತಯ್ಯ ತಕ್ಕ ಕಾಲೇಜಿಗೆ ಬಂದನಪ್ಪ ಹಳ್ಳಿ ಮುಕ್ಕ ಅನ್ನೋ ರೀತಿನಲ್ಲಿ ಮಾಡಿಸ್ತಕ್ಕಂಥದ್ದು. ಇನ್ನು ರಾಹು ಯಥಾ ಪ್ರಕಾರ ಕುಂಭದಲ್ಲಿ, ಶನಿ ವಕ್ರನಾಗಿ ಮೀನದಲ್ಲಿ ಕುಳಿತಿರ್ತಕ್ಕಂಥದ್ದು. ಆ ಒಂದು ವೈರಾಗ್ಯ ರಾಶಿಯಲ್ಲಿ ಕುಳಿತಿರ್ತಕ್ಕಂಥ ಭಾವ ಇರಲಿ. ಈ ಗ್ರಹಗಳ ಪರಿಶೋಧನೆಯ ಜೊತೆಯಲ್ಲಿ ಇವತ್ತಿನ ಮಾಲಿಕೆ ಆರಂಭ ಮಾಡು. ಜೀವನದಲ್ಲಿ ನೋಡಿ, ಇವತ್ತು ಕಲಿಯುಗ ನಾವು ಯಾರನ್ನ ಫಾಲೋ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಯಾರು ನಮ್ಮನ್ನ ತಿದ್ದುತ್ತಾರೆ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಇದು ಕಲಿಯುಗ ಪ್ರಭಾವ. ನಾನು ಯಾರನ್ನೂ ಕೆಟ್ಟದಾಗಿ ಉದ್ದೇಶಿಸಿ ಮಾತನಾಡುತ್ತಿಲ್ಲ. ಇವತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರತಕ್ಕಂಥದ್ದರ ಒಂದು ವಿಚಾರಧಾರೆಗಳನ್ನ ತಗೊಬಂದು ನಿಮ್ಮ ಬುತ್ತಿಗೆ ಇಡ್ತಿದ್ದೇನೆ. ಸರಿಯೋ ತಪ್ಪೋ ಸುಳ್ಳೋ ನೀವೇ ನಿರ್ಧರಿಸಿ. ಹೌದು, ಒಬ್ಬ ಪೊಲೀಸ್, ಇವತ್ತಿನ ಪೊಲೀಸ್ ಏನ್ ಗೊತ್ತಾ ಅನ್ಕೊಳ್ಳೋದು, ನಮ್ಮ ಕಡೆ ನಮ್ಮ ಗುರುಗಳವರು ಯಾವ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವೋ, ಯಾವ ಊರಿನಲ್ಲಿ ಆಸ್ಪತ್ರೆ ಇಲ್ವೋ ಅದೊಂದು ರಾಮರಾಜ್ಯ. ರಾಮರೇ ಬಂದು ನೆಲೆಸಿದ್ದಾರೆ ಅನ್ನತಕ್ಕಂಥದ್ದು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಅಲ್ಲೊಂದು ಅವನು ದೈಹಿಕವಾಗಿ ಕ್ರೂರತ್ವ ತುಂಬಿಸ್ಕೊಬಿಟ್ಟಿದ್ದಾನೆ. ಸೊ ಅವನ್ನ ಹೊಡೆದು ಬಡದೆ ತಿದ್ದಬೇಕು. ಅಲ್ಲೊಂದು ಕಳತನ, ಅವನು ರಾವಣಾಸುರ ಆಗ್ಬಿಟ್ಟಿದ್ದಾನೆ ಬುದ್ಧಿಯಲ್ಲಿ. ದೋಚುವಿಕೆ, ದರೋಡೆ, ಕೊಲೆ, ಸುಲಿಗೆ, ಭಯೋತ್ಪಾದನೆ ವಿಪರೀತ ಆಗ್ತಿದೆ ಅಂದ್ರೆ ಅಲ್ಲೊಂದು ಬೇಕು ಪ್ರೋಟೋಕಾಲ್, ಒಂದು ಪ್ರೊಟೆಕ್ಷನ್ ಸೆಂಟರ್ ಬೇಕು. ಸೊ ಅದಕ್ಕೆ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಬರೋದು. ಹಾಗೆ ಮಾನಸಿಕವಾಗಿ ಅವನು ವ್ಯಗ್ರ, ಅದಕ್ಕೊಂದು ಪೊಲೀಸ್ ಸ್ಟೇಷನ್. ನೀನ್ ಪಶು ಆಗ್ಬಿಟ್ಟಿದೆ ಬಾರು ಅಂತ ತಗೊಬಂದು ಜೈಲಲ್ಲಿ ಹಾಕ್ತಾರೆ, ಕಂಬಿ ಹಿಂದೆ ಹಾಕ್ತಾರೆ. ಸೊ ಅಲ್ಲೊಂದು ಪೊಲೀಸ್ ಸ್ಟೇಷನ್. ಯಾವಾಗ ಮನುಷ್ಯ ವ್ಯಗ್ರತೆ ವಿಕೃತೆ ಜಾಸ್ತಿ ಇಲ್ಲ, ನಿಭಾಯಿಸ್ಕೊಳ್ಳೋ ಶಕ್ತಿ ಇದೆ ಅಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಬೇಕಿಲ್ಲ ಮಕ್ಕಳೇ, ಬೇಕಿಲ್ಲ. ಹಾಗೆಯೇ ಯಾವ ಊರಿನಲ್ಲಿ ಆಸ್ಪತ್ರೆ ಇದೆಯೋ ಅವನ ದೇಹಕ್ಕೆ ಕಾಯಿಲೆಗಳು ತುಂಬಿಸ್ಕೊಬಿಟ್ಟಿದ್ದಾನೆ. ಇಲ್ಲದ ಕಾಯಿಲೆಗಳು ಏನೇನೋ ತಿಂದು ಆ ಒಂದು ದೇಹವೇ ದೇಗುಲ, ಇದನ್ನ ಹೆಂಗ್ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ಮೊದಲು ಪ್ರೊಟೆಕ್ಷನ್ ಮಾಡ್ಬೇಕಾಗಿರೋದೇ ಈ ದೇಹನ. ಈ ದೇಹ ಇದ್ರೆ ತಾನೆ ಎಲ್ಲ. ಈ ದೇಹ ಚೆನ್ನಾಗಿದ್ದರೇನೆ ಎಲ್ಲ. ನೀನ್ ಏನ್ ದುಡಿದ್ರು ತಿನ್ನೋಕೆ, ಅನುಭವಿಸೋಕೆ. ಒಳ್ಳೆ ಬಟ್ಟೆ ಹಾಕಿದ್ದೇನೋ, ಕೈ ಕಾಲಿಂಗ್ ಬಿದ್ಬಿಟ್ಟಿದೆ, ದೊಡ್ಡ ಕಾರು, ಮೊಮ್ಮಕ್ಕಳು ಓಡಾಡ್ತವ್ರೆ, ಲೈಫ್ ಲಾಂಗ್ ಇನ್ಶೂರೆನ್ಸ್ ಮಾಡಿ ಇಟ್ರಿ, ಹಿಂಗ್ ಬಿದ್ಬಿಟ್ರಿ, ಹೋಗ್ಬಿಟ್ರಿ, ಬೇರೆಯವ್ರು ಯಾರೋ ಎಂಜಾಯ್ ಮಾಡ್ತಿದ್ದಾರೆ. ಮನೇಲಿ ಹಬ್ಬ, ದೀಪಾವಳಿ, ಕಜ್ಜಾಯಗಳೇನು, ಹೋಳಿಗೆಗಳೇನು, ಒಬ್ಬಟ್ಟುಗಳೇನು, ಪಾಯಸಗಳೇನು, ರಸಾನ್ನಗಳೇನು, ಏನು ಅದ್ಭುತ. ತಿನ್ನೋಂಗಿಲ್ಲ ಗುರುಗಳೇ. 2 ಬೆರಳು ತೆಗೆದುಬಿಟ್ಟಿದ್ದಾರೆ ಗುರುಗಳೇ. ಆಟಕ್ಕೆ ಬೇರೆ ಸ್ಟಂಟ್ ಹಾಕ್ಬಿಟ್ಟಿದ್ದಾರೆ ಗುರುಗಳೇ. ಕೊಲೆಸ್ಟ್ರಾಲ್ ಇದು ಮುಟ್ಟಬಾರ್ದು ಅಂತಾರೆ ಗುರುಗಳೇ. ಇನ್ನೂ ಕೆಲವ್ರಿಗೆ ನೋಡ್ಬೇಕು, ದಾಂಪತ್ಯ ಗಂಡನ ಪಕ್ಕದಲ್ಲಿ ಹೋಗ್ಬಾರ್ದು, ಹೆಂಡತಿ ಪಕ್ಕದಲ್ಲಿ ಹೋಗ್ಬಾರ್ದು, ಆ ರೀತಿ ದೇಹನ ಮಾಡಿ ಇಟ್ಕೊಬಿಟ್ಟಿದ್ದೀರಿ. ದೇಹ ಅನ್ನೋದು ದೇಗುಲ, ಸದಾ ಶುದ್ಧಿಯಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಒಂದು ವಾಕಿಂಗ್, ಒಂದು ಎಕ್ಸಸೈಸ್, ಒಂದು ಇದು ಇಲ್ಲವೇ ಇಲ್ಲ. ಏನ್ ತಿನ್ಬೇಕು, ವಾತ ಪಿತ್ತ ಕಫ ಋತುಮಾನಕ್ಕೆ ತಕ್ಕಂತೆ, ಹಾಗೆಯೇ ನಾವಿರುವ ಸ್ಥಳ ಪರಿಸರಕ್ಕೆ ತಕ್ಕಂತೆ ಎಲ್ಲ ತಿನ್ನು. ಇದೇನ್ ಗೊತ್ತ, ನಮಗ್ ಮಾತಾಡ್ಸುತ್ತೆ ಮಕ್ಳೇ, ನೀವು ನಂಬಲ್ಲ. ನನ್ ಕಡಿಮೆ ಅಂದ್ರೂ ಒಂದು ಅಮ್ಮ ಕಜ್ಜಾಯ ಮಾಡಿಡೋರು. ನಮಗೆಲ್ಲ ಒಂದು 15 ದಿನ 20 ದಿನ ಹಬ್ಬ, ಕಾರ್ತಿಕ್ ಮಾಸ ಮುಗಿಯೋವರೆಗೂ ಹಬ್ಬವೇ. ಫುಲ್ಲು 5-5 kg ಕಜ್ಜಾಯ ಮಾಡಿಡೋದು ಅಮ್ಮ. ಚಕ್ಲಿಗಳು, ಉಂಡೆಗಳು, ಏನೇನೋ ತಂಬಿಟ್ಟುಗಳು ಎಲ್ಲ ತಿನ್ನಿ ಅಂತ ಮಕ್ಕಳಿರೋ ಮನೆಯಲ್ಲಿ ಅಂತ. 10, 15, 20 ಕಜ್ಜಾಯ ತಿಂತಿದೆ, ಏನೂ ಆಗ್ತಿರ್ಲಿಲ್ಲ. ಮೊನ್ನೆ ನೀವು ನಂಬಲ್ಲ, ರಾತ್ರಿ ಲೇಟ್ ಆಗ್ಬಿಟ್ಟಿದೆ, ನನಗೆ ಅದಿದೆ ಖಾನೆ ಕೆ ಬಾದ್ ಮೀಠಾ ಅಂತ ಒಂದು ಬ್ಯೂಟಿಫುಲ್ ಆಗಿ ಕಜ್ಜಾಯ ತಗೋ ತಿಂದುಬಿಟ್ಟೆ. ನೀವು ನಂಬಲ್ಲ, ಮಧ್ಯರಾತ್ರಿನಲ್ಲಿ ಉರಿ. ಏನೋ ಇದು, ಬಿಸಿನೀರು ಕುಡಿತಾನೆ, ಒಂದು ಸ್ವಲ್ಪ ಸೋಂಪು ಹಾಕೊಂಡು ಅಗದ್ಬಿಟ್ಟು ಬಿಸಿನೀರು ಹಾಕೊಂಡು ಕುಡಿತಾನೆ. ಬೆಳಿಗ್ಗೆ ಅದೇ ಥರ ಹೆವಿ. ಏನೋ ಒಂದು ಕಜ್ಜಾಯಕ್ಕ ಮನೇಲಿ ಇಡ್ತಿದ್ದಾರೆ, ತಿನ್ರಿ ಅಂತ. ಬೇಡ, ಇದು ಯಾಕ್ರಿ? ಇಲ್ಲ, ಯಾಕೋ ಎಣ್ಣೆ ಪತ್ತೆ ಆಗ್ತಿಲ್ಲ. ನಾನು ಎಣ್ಣೆನೇ ತಿನ್ನೋದಿಲ್ವಾ, ಇದು ಸರಿಯಾಗಿ ಎಣ್ಣೆಲಿ ಬಂದಿರುವಂಥದ್ದು ಯಾಕೋ
ಅತಿ ಸಾರಂ ಅತಿ ಮಧುರಂ ಆಗುತ್ತಿದೆ ಬೇಡ. ಏನಣ್ಣ ನೀನು ಇಷ್ಟು ತಿಂತಿದ್ದೆ ಬಿಟ್ಬಿಡಿ. ಇಲ್ಲಮ್ಮ, ಹೊಟ್ಟೆಗೆ ಹೋಗ್ತಿಲ್ಲ ಕಣೋ, ಬಾಯಿಗೆ ರುಚಿಯಾಗಿದೆ, ನಾಲಿಗೆಗೆ ರುಚಿಯಾಗಿದೆ, ಜಮಾಯಿಸೋಣ ಅಂತಿದೆ, ಕಣ್ಣಿಗೂ ರುಚಿಯಾಗಿದೆ, ಹೊಟ್ಟೆಗೆ ಪಥ್ಯ ಆಗ್ತಿಲ್ಲ. ಅದು ಯಾಕೋ ರಾತ್ರಿ ಹಿಂಗಾಯ್ತು, ಎದ್ದು ಬಿಟ್ಟೆ 3 ಗಂಟೆನಲ್ಲಿ, ಏನೋ ಹಿಡ್ದಾಗೆ, ಇದೇನೋ ಇದು ಅಂತ ಮಾತಾಡುತ್ತಿದೆ ನಿಮ್ಮ ಊಟ. ನೀವು ಗಮನಿಸ್ತಾನೆ ಇಲ್ಲ. ನಿಮ್ಮ ಊಟ ಬಲ್ಲವನಿಗೆ ರೋಗವಿಲ್ಲ. ಇವತ್ತು ಗಲ್ಲಿ ಅದಕ್ಕೆ ಆಸ್ಪತ್ರೆಗಳು. ಬರೀ ಗಲ್ಲಿ ಹೋಟ್ಲಿಟ್ಟಿದ್ದೀರಲ್ವಾ, ಗಲ್ಲಿ ಆಸ್ಪತ್ರೆಗಳಾಗ್ಬಿಟ್ಟಿದಾವೆ. ಹೋಗಿ ದಿನ ಒಂದೊಂದು ಹೋಟ್ಲಿಗೆ ಹೋಗೋದು, ಒಂದೊಂದು ರುಚಿಗೆ ಒಂದೊಂದು ಹೋಟ್ಲು. ಬೆಳಿಗ್ಗೆ ಹೊಸಕೋಟೆ, ರಾತ್ರಿ 12 ಗಂಟೆಗೆ ಇನ್ಯಾರೋ, ಇನ್ಯಾವ್ದು ಊರು, ಇನ್ನೆಲ್ಲೋ, ಈ ಥರದೊಂದು ಛಾಯೆ ಆಗಿ ನಿಂತು ಬಿಟ್ಟಿದೆ. ಯಾವ ಊರಿನಲ್ಲಿ ಅಲ್ಲಿ ನೋಡಿ ಆಸ್ಪತ್ರೆನೇ ಬೇಕಿಲ್ಲ. ಅದುವೇ ರಾಮರಾಜ್ಯ, ಶಿಸ್ತುಬದ್ಧ ಜೀವನ ಅಂತ. ನೋಡಿ, ಒಂದು ಮಾತು ಹೇಳ್ತಾರೆ, ಕಲಿಗಾಲಕ್ಕೆ ಮಕ್ಕಳೇ ಅದು ಹೋಗ್ಬಿಟ್ಟಿದೆ. ಒಬ್ಬ ಪೊಲೀಸ್ಗೆ ಬಯಸೋದೇನು ಗೊತ್ತಾ? ಆ ಊರಿನಲ್ಲಿ ಏನಾದ್ರೂ ಅಪರಾಧಗಳಾಗಬೇಕು, ನ್ಯಾಯ ಪಂಚಾಯಿತಿ ಮಾಡಬೇಕು, ಆಗಲೇ ಆಗತ್ತು. ಇವತ್ತು ಆಗ್ಬಿಟ್ಟಿದೆ. ಎಷ್ಟೋ ದೊಡ್ಡ ಅಧಿಕಾರಿಗಳು, ತುಂಬಾ ಪಂಜಾಬ್ನ ಒಂದು ದೊಡ್ಡ ಅಧಿಕಾರಿ, ಭ್ರಷ್ಟ ಅಧಿಕಾರಿ ಅಂತ ಹೆಸರು, ಎಲ್ಲರೂ ಅಲ್ಲ, ತುಂಬಾ ಒಳ್ಳೆಯವರಿದ್ದಾರೆ. ಆದ್ರೆ ಇವತ್ತು ಕಲಿಗಾಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಬ್ಬ ಪೊಲೀಸ್ ಯಾರಿಂದ ಏನ್ ಕಲಿಬೇಕು, ಯಾರ ಜೊತೆಲಿದ್ರೆ ಏನು ಅಂದ್ರೆ, ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಪೊಲೀಸ್ ಅಂದ್ರೇನೆ ಅವನ್ ಕಾಯೋದೆ, ಯಾವ ಅಪರಾಧ ಆಗುತ್ತೆ ನಾನು ಏನ್ ಡೀಲ್ ಮಾಡಬಲ್ಲೆ ಅನ್ನೋವಂಥ ಭಾವ. ಕಲಿಪ್ರಭಾವ ನೋಡಿ. ಅವ್ರ ಜೊತೆಲಿದ್ರೆ ನಾವು ಕಲಿಯೋದು ಏನು ಅಂತ. ಕಳ್ಳರ ಜೊತೆಲಿದ್ರೆ ಕಳ್ತನ ಅಲ್ಲ, ಈ ಡೀಲ್ಗಳು, ಇನ್ನೊಂದು ಈ ರೀತಿ ಆಗ್ಬಿಟ್ಟಿದೆ. ತುಂಬಾ ಒಂದು ಇವತ್ತು ದುರ್ಬಿನ್ ಹಾಕಿ ಹುಡುಕ್ಬೇಕು, ಒಳ್ಳೆಯವರನ್ನ ಹುಡುಕ್ಬೇಕು. ಎಲ್ಲರೂ ಸಹವಾಸದಿಂದ ಸನ್ಮಿತ್ರನೂ ಕೆಟ್ಟ, ಸನ್ಯಾಸಿಯೂ ಕೆಟ್ಟ ಅನ್ನತಕ್ಕಂಥದ್ದು, ಅಂಥದ್ದೊಂದು ಪ್ರಚೋದನೆ. ಅಲ್ಲಿ ಏನೋ ಕಷ್ಟ ಅಂತ ಹೇಳ್ಕೊಳಕ್ ಹೋದ್ರೆ ಬೇರೆ ಇನ್ನೇನೋ ಡೀಲ್ಗಳು. ಇವತ್ತು ಬರ್ತಿರೋದು ಅದೇ ಅಪವಾದಗಳು, ಇನ್ನೊಂದು ಅಪನಂಬಿಕೆಗಳು. ಹಿಂಗ್ ಮಾಡ್ಬಿಟ್ರು, ನಮ್ಮನ್ನ ದುರ್ಬಳಕೆ, ಲಂಚ ಕೇಳಿದ್ರು, ನಾವು ಪ್ರಾಬ್ಲಮ್ ಹೇಳಕ್ ಹೋದ್ರೆ ಇನ್ನೊಂದೇನೋ ದುರುಪಯೋಗ ಮಾಡ್ಕೊಂಡ್ರು ಅಂತವು ಕೆಲವು ವ್ಯಕ್ತಿಗಳು ಮಾಡುವ ಅಪಚಾರ ದೋಷ ಇವತ್ತೇನು ಹಬ್ಬಿಬಿಟ್ಟಿದೆ ನೋಡಿ. ಇನ್ನೊಂದು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವತ್ತು ಒಬ್ಬ ವೈದ್ಯ ಬಯಸೋದೇನಂತೆ ಗೊತ್ತಾ? ಎಲ್ಲರೂ ರೋಗಿಗಳಾಗಿರ್ಬೇಕು. ನನ್ನ ಕ್ಲಿನಿಕ್ಗೆ ಎಷ್ಟು ಜನ ಬರ್ತಾರೆ, ಇವತ್ತು ಹಂಗೆ ಆಗ್ಬಿಟ್ಟಿದೆ ಮಕ್ಕಳೇ. ದ ಡೇಟಾ ಹ್ಯಾಸ್ ಕಮ್ ಔಟ್. ಒಂದು ಡಾಕ್ಟರು ಹೆಚ್ಚು ಕಡಿಮೆ 200 ಆಪರೇಷನ್ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ. ಲೆಕ್ಕ ಹಾಕೊಳ್ಳಿ. ಅಂದರೆ ಕಡಿಮೆ ಅಂದರು ಒಂದು ತಿಂಗಳಿಗೆ 16ರಿಂದ 17 ಆಪರೇಷನ್ ಮಾಡಿರೋದು. ಅವರ ಆದಾಯ ನೀವು ನಂಬಲ್ಲ, 10 ಕೋಟಿ. ಅದಕ್ಕೆ ಅವರನ್ನ ಕೇಳಿದ್ರೆ ಡೇಟಾ ನಾನು ಮಾತಾಡೋದಲ್ಲ. ಅಯ್ಯೋ, ನಮಗೆ ಬರೀ 5% ಅಪ್ಪ ಆಪರೇಷನ್ ಮಾಡೋರಿಗೆ, ನಮಗೆ ರೆಕಮೆಂಡೇಶನ್ ಮಾಡೋವನಿಗೆ 20ರಿಂದ 25% ಬರುತ್ತದೆ. ಒಬ್ಬ ದೊಡ್ಡ ಡಾಕ್ಟರ್ ನನಗೆ ಪರಿಚಯ. ಅವರು ತುಂಬಾ ದೊಡ್ಡ ಮೂಳೆ ತಜ್ಞರು, ಈಸ್ ಅನ್ ಎಕ್ಸ್ಪರ್ಟ್ ಆರ್ಥೋಪೆಡಿಕ್. ಅವ್ರು ಹೇಳ್ತಾರೆ, ದೊಡ್ಡ ಆಸ್ಪತ್ರೆಗಳ ದೊಡ್ಡದಾದಂಥ ಗಣಂದಾರಿ ಕೆಲಸಗಳು ಹೇಳ್ತಾರೆ, ಗುರುಗಳೇ ನಮ್ಮನ್ನು ಹುಡ್ಕೊಂಡು ಬರಬಾರ್ದು ಪೇಷಂಟು, ಆಸ್ಪತ್ರೆ ಹುಡ್ಕೊಂಡು ಬರ್ಬೇಕು. ನಾವು ಫೇಮಸ್ ಆಗಿದ್ದ ನಮ್ಮನ್ನ ತೆಗೆದು ಬಿಡ್ತಾರೆ. ಆ ಡಾಕ್ಟರ್ ಮುಟ್ಟಿದ್ರೆ ಚೆನ್ನಾಗುತ್ತೆ, ಆ ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂದ್ರೆ ಅದು ಟಾರ್ಗೆಟ್ ಅಂತೆ. ತಿಂಗಳಿಗೆ ಕಡಿಮೆ ಎಂದರು ಇಷ್ಟು ಕೋಟಿದು ಬಿಸ್ನೆಸ್, ಇಷ್ಟು ಆಪರೇಷನ್ ಮಾಡಬೇಕು, ನೀವು ಇಷ್ಟು ಬಿಲ್ ಮಾಡಬೇಕು. ನೀವೇನಾದ್ರೂ ಅಪೋಲೋ, ಮಣಿಪಾಲು, ಈ ಸ್ಪರ್ಶು, ಈ ಸಕ್ರ ಇಂಥದಕ್ಕೆಲ್ಲ ಹೋಗ್ಬಿಟ್ರೆ ಮಕ್ಕಳೇ, ಆಹಾ, ನಿಜ ಇದು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಅವ್ರು ಬಯಸೋದೇ ಏನು ಗೊತ್ತಾ? ನೀವು ಹೋಗೋದು ಒಂದು ಪುಟ್ಟ ಇಂಜೆಕ್ಷನ್ ಪ್ರಾಬ್ಲಮ್ಗೆ, ಅಲ್ಲಿ ಹಾಕೋದು ಇನ್ನೊಂದು ಪ್ರಾಬ್ಲಮ್ಗೆ. ಒಂದು ದಿನಕ್ಕೆ 2ರಿಂದ 3 ಲಕ್ಷ ರೂಪಾಯಿ. ಇವತ್ತು ಕಲಿಪ್ರಭಾವ ನೆನಪಿಟ್ಕೊಳ್ಳಿ. ಇದನ್ನ ಈ ಗುರು ಉಚ್ಚಂಗತ ಅಲ್ವಾ, ಇರೋ ಸತ್ಯವನ್ನ ಹೇಳ್ತಿದ್ದಾನೆ. ಯಾಕಂದ್ರೆ ಗುರು ಉಚ್ಚಂಗತನಾಗಿ ಬುಧನನ್ನ ನೋಡ್ತಿದ್ದಾನೆ, ಮುಚ್ಚಿಟ್ಟಿರೋ ಸತ್ಯವನ್ನ ಹೇಳ್ತಿದ್ದಾನೆ. ಯಾರೋ ಲಕ್ಷದಲ್ಲೊಬ್ರು ಆ ನೋಡ್ಲಾರ್ದೆ ನಾನು ಕೆಲಸ ಬಿಟ್ಟು ಬಂದ್ಬಿಟ್ಟೆ ಗುರುಗಳೇ. ಇಟ್ ಡಿಮ್ಯಾಂಡ್ಸ್ ಡಾಕ್ಟರ್ ಸೈಯದ್ ಅಂತ, ನಾನು ತುಂಬಾ ಆತ್ಮೀಯರು, ನೋಡ್ಬೇಕು ಅವ್ರ ಸರ್ವಿಸ್. ಕ್ಯೂ ನಿಂತಿರ್ತಾರೆ. ಒಂದು ಕಡಿಮೆ ಅಂದ್ರೂ 500 ಜನ ರಾತ್ರಿ 12 ಗಂಟೆವರೆಗೂ ನೋಡ್ತಾರೆ. ಕೀಲು ತಜ್ಞರು. ಒಂದು ಆಸ್ಪತ್ರೆಗೆ ಹೋಗಿದ್ದೀವಿ, ನಮ್ಮ ಆತ್ಮೀಯ ಗುರುಗಳ ಪತ್ನಿಗೆ ಬಿದ್ದು ಹೇರ್ ಕ್ರ್ಯಾಕ್ ಏನು, ಸ್ಟ್ರೈಟ್ ಅವೇ ಆಪರೇಷನ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಅಂದ್ರೆ 15 ಲಕ್ಷ. ನೀವು ಫಸ್ಟು ಇದನ್ನ ಟ್ರೀಟ್ಮೆಂಟ್ ಇದು ಸ್ಟಾರ್ಟ್ ಮಾಡಿ ಅಂತ. ನನ್ನ ಗುರುಗಳ ಪತ್ನಿ ಇದನ್ನ ನಂಬಲಿಲ್ಲ. ಎಲ್ಲೆಲ್ಲೋ ತೋರಿಸ್ತಿದ್ರು. ಕಡೆಗೆ ನಾನು ಹೇಳಿದೆ, ಡಾಕ್ಟರ್ ಸೈಯದ್ ಒಂದ್ಸಲ ನೋಡಿ ಅಂತ.
ಬಂದು ನೋಡಿದ್ರೆ ನೀವು ನಂಬೋಲ್ಲ, ಇನ್ 1 ವೀಕ್ ಒಂದು ಸ್ಮಾಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದವ್ರು ಅಷ್ಟೇ. ಹಿಂಗಿಟ್ಟು ಹೀಗೆತ್ತಿ, ಹೀಗಿಟ್ಟು ಹೀಗೆತ್ತಿ, ಇದಕ್ಕೊಂದು ಸಣ್ಣ ವೆಯ್ಟ್ ಕಟ್ಬಿಟ್ಟು ಈ ಥರ ಮಾಡಿ ಏರ್ಲೈನ್ ಕ್ರ್ಯಾಕ್ ಆಗಿದೆ, ಏನೂ ಆಗಿಲ್ಲ ಅಂತ. ನಂಬ್ತೀರಾ 15 ದಿನದಲ್ಲಿ ಊರುಗೋಲಿಲ್ದೆ ನಡೀತಿದ್ದಾರೆ ಗುರುಗಳ ಪತ್ನಿ. ಮೆಲ್ಲಗೆ ಗೋಡೆ ಇಟ್ಕೊಂಡು ಅಲ್ಲಿವರೆಗೂ ನಿಂತ್ಕೊಳ್ಳೋಕೆ ತಡಬಾಡ ಹಾಯಿಸ್ತಿದ್ದಂಥ ತಾಯಿ. ನೀವು ನಂಬಲ್ಲ, 3 ತಿಂಗಳಲ್ಲಿ ಆಲ್ಮೋಸ್ಟ್ 1 year ಸಫರ್. ಇಲ್ಲ 15 ಲಕ್ಷ ಚಾರ್ಜು, ನೀವು ನಂಬಲ್ಲ 15,000ದಲ್ಲಿ ಕ್ಯೂರಪ್ ಆಗುತ್ತೆ. ಆಗ ಅವ್ರು ಹೇಳಿದ್ದು, ಹೀಗೆ ನಮ್ಮ ಇಂಥದ್ದು ಹೋಗ್ತೀರಾ ನೋಡಿ, ಆ ಆಸ್ಪತ್ರೆಗಳು ಎಷ್ಟು ಕ್ಯೂ ನಿಂತಿದ್ದಾವೆ, ಅಲ್ಲಿ ಎಷ್ಟು ದೊಡ್ಡ ಇದಾಗಿದೆ, ಕ್ಯೂ ಆಗ್ಬಿಟ್ಟಿದೆ. ಒಂದು 15 ಲಕ್ಷ ಚಾರ್ಜ್ ಮಾಡೋ ಆ ಆಸ್ಪತ್ರೆ ಇವತ್ತು ನೀವು ನಂಬಲ್ಲ ಲೈನಾಗಿ ಆಸ್ಪತ್ರೆಗಳು, ಪಕ್ಕದ ಬಿಲ್ಡಿಂಗ್ ತಗೊಂಡು ಇನ್ನೊಂದು, ಪಕ್ಕದ ಬಿಲ್ಡಿಂಗ್ ತಗೊಂಡು ಇನ್ನೊಂದು, ಇದೇ ಆಗ್ಬಿಟ್ಟಿರೋದು. ಹ್ಯೂಮನ್ ಟ್ರಯಲ್ಸ್ ಎಲ್ಲ ಮಾಡ್ತಿದ್ದಾರೆ, ಏಳದೆಯ ಮುಚ್ಚಿಟ್ಟು ಮನುಷ್ಯರುಗಳ ಮೇಲೆ ಟ್ರಯಲ್ಸ್ ಮಾಡ್ತಿದ್ದಾರೆ ಕೆಲವೊಂದು. ಆ ಥರದ್ದಾಗ್ಬಿಟ್ಟಿದೆ ಮಕ್ಕಳೇ. ಇವತ್ತು ವೈದ್ಯರುಗಳು ಬಯಸ್ತಿರೋದೇನು ಗೊತ್ತಾ, ಎಲ್ಲರೂ ರೋಗಿಗಳಾಗಿ ಎಷ್ಟು ಜನ ಬರ್ತಾರೆ, ನಾನು ಎಷ್ಟು ದುಡ್ಡು ಮಾಡ್ತೀನಿ ಅಂತಕ್ಕಂಥದ್ದು. ಯಾರು ಬರಬಾರ್ದು ಅಂತ ಬಯಸೋದಿಲ್ಲ. ಅಪರೂಪ ಡಾಕ್ಟ್ರುಗಳು ಬಂದ್ರು ಒಂದು ಸಣ್ಣ ಪುಟ್ಟ ಇದರಲ್ಲೇ ರೆಡಿ ಮಾಡ್ಬೋದು. ಇಲ್ಲ, ಇನ್ನು ನೆನ್ಪಿಟ್ಕೊಳ್ಳಿ, ಇವತ್ತಿನ ನಮ್ಮ ರಾಜಕಾರಣಿ ನಮ್ಮನ್ನ ಏನ್ ಬಯಸ್ತಾನೆ ಗೊತ್ತಾ, ಒಬ್ಬ ನಾಯಕ, ನಾವೆಲ್ಲರೂ ಅನಕ್ಷರಸ್ಥರಾಗಿರ್ಬೇಕು. ಅದಕ್ಕೆ ನೋಡಿ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚಿಟ್ಬಿಟ್ಟಿದ್ದಾರೆ, ಮುಚ್ಚಾಕ್ಬಿಟ್ಟಿದ್ದಾರೆ. ಅಲ್ಲಿ ಸಿಸ್ಟಮ್ನ ಕಟ್ಲಿ, ಅಲ್ಲೊಂದು ಕಂಪ್ಯೂಟರ್ ಕ್ಲಾಸು, ಲೈಬ್ರರಿ, ಪ್ರಾಕ್ಟಿಕಲ್ಸು, ಒಂದು ಲ್ಯಾಬ್, ಕೆಮಿಕಲ್ ಲ್ಯಾಬು, ಇದೆಲ್ಲ ಹೈಟೆಕ್ ಆಗಿ ಖರ್ಚು ಮಾಡಲಿ, ನೋಡೋಣ ಮಕ್ಕಳು ಯಾಕೆ ಅಲ್ಲಿಗೆ ಹೋಗಲ್ಲ ಅಂತ. ಯಾಕೆ ಹೋಗಲ್ಲ? ಎಷ್ಟು ಶಾಲೆಗಳು ಪ್ರತಿ ವರ್ಷ ಮುಚ್ತಿದ್ದಾರೆ ನೋಡಿ. ಅವ್ರಿಗೆ ಬೇಕಿರೋದೇ ಅನಕ್ಷರಸ್ಥರಾಗಬೇಕು, ನಾವು ಹೇಳಿದ್ದವ್ರು ಕೇಳಬೇಕು. ನಾವೇನೋ ಒಂದು ಹೇಳ್ತೀವಿ, 5,000 ರೂಪಾಯಿ ಕೊಡ್ತೀವಿ ಅಂದ್ರೆ ನಾಳೆನೇ ಓಟು ಎಲ್ಲ ಮಾಡ್ತೀವಿ. ಪ್ರತಿ ತಿಂಗಳು ನಿಮಗೆ ಒಂದು ಪೆನ್ಷನ್ ತರ, ಪುರುಷರೇ ನಿಮ್ಗೆ ಒಂದು 2,000 ರೂಪಾಯಿ ಕೊಡ್ತೀನಿ ಅಂದ್ರೆ ಎಲ್ಲರೂ ನಾವು ಓಟ್ ಹಾಕೋದೆ. ಆಮೇಲೆ ಹೇಳ್ತಾರೆ ಇನ್ನೊಂದು ರೂಲ್ ತರ್ತಾರೆ, ಅದು ಬೇರೆ. ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ರಾಜಕಾರಣಿ ಬಯಸುವುದೇನು ಗೊತ್ತಾ, ನಾವು ಅನಕ್ಷರಸ್ಥರು ಅಂದ್ರೆ ನಮ್ಗೇನು ಗೊತ್ತಾಗಬಾರ್ದು. ಅವ್ರಿಡೋ ಬಾಂಬ್ಗಳು, ಪ್ರಚೋದನೆಗಳು, ಇದು ಕಲಿಯುಗ ಪ್ರಭಾವ. ನೆನ್ಪಿಟ್ಕೊಳ್ಳಿ ಇದನ್ನ. ಕಣಿಕ ನೀತಿಯಲ್ಲಿ ದುರ್ಯೋಧನನಿಗೆ ಆ ಶಕುನಿಯ ಬಹುದೊಡ್ಡ ಮಂತ್ರಿ ತಿಳಿಸ್ಕೊಡುವಂಥದ್ದು, ಇದು ಕಲಿಗಾಲ ಹೆಂಗೆ ಇರೋದು, ನೀನು ಇದರಲ್ಲಿ ಯಾವ್ದಾವ್ದನ್ನೆಲ್ಲ ಅಳವಡಿಸ್ಕೋತೀಯ ನೋಡ್ಕೋ, ಯಾವ್ಯಾವ್ದ್ರಲ್ಲಿ ದುಡ್ಡಿದೆ ನೋಡು, ಒಳ್ಳೊಳ್ಳೆ ವೈದ್ಯರುಗಳನ್ನ ಕರ್ಕೊಂಡು ಬಾ, ಟ್ರೈನ್ ಮಾಡು ಅಂತ ಹೇಳ್ತಾನೆ ಆತ. ದುಡ್ಡು ವಸೂಲಿ ಮಾಡಿಸು. ಅವರು ರೋಗ ಅನ್ನೋದು ನೋಡಲ್ಲ, ಅವರು ರೋಗಿಯಿಂದ ಎಷ್ಟು ಸುಲಿಗೆ ಮಾಡ್ಬೋದು ಅಂತ ನೋಡ್ತಾರೆ. ಹಾಗೆ ನೀನು ನಾಯಕ ಅಲ್ವಾ, ಎಲ್ಲರೂ ದಡ್ಡರನ್ನಾಗಿ ಮಾಡಿಟ್ರು. ಅವ್ರು ಬುದ್ಧಿವಂತರಾದ್ರು. ಯಾವಾಗ ತಿಳ್ಕೊಳ್ಳೋನಾದ ಇದು ಸರಿಯಾ ಇದು ತಪ್ಪ, ನಮ್ಮ ಜಾತಿ ಬಗ್ಗೆ ಎತ್ತಿಡ್ತಿದ್ದಾನೆ, ನಮ್ಮ ಧರ್ಮದ ಬಗ್ಗೆ ಎತ್ತಿಡ್ತಿದ್ದಾನೆ, ಇನ್ನೊಂದು ಅವನು ಅಂತಿದ್ದಾನೆ ಅಂದ್ರೆ ಅಲ್ಲಿ ಏನೋ ವೋಟ್ ಬ್ಯಾಂಕ್ ಸಿದ್ಧತೆ ಮಾಡ್ಕೋತಿದ್ದಾನೆ ಅವನು ಅಂತ ಅರ್ಥ. ನಾವು ಅನಕ್ಷರಸ್ಥರು ನೋಡಿ, ತುಂಬಾ ತಿಳಿದಿರೋ ನಾವು ಇದ್ರಲ್ಲೆಲ್ಲ ಪಾಲ್ಗೊಳ್ಳೋದೇ ಇಲ್ಲ. ನಮಗೇನು ಇನ್ಫಾರ್ಮೇಶನ್ ಕೊಡಬೇಕು ಅಷ್ಟು ಕೊಡ್ತೀವಿ. ನಿಮ್ಮ ಇಷ್ಟಕ್ಕೆ ಬರ್ಕೊಳ್ಳಿ ಸರ್, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಲ್ಲ. ಇಲ್ಲ, ನಮ್ಮ ಹತ್ರ ಮಾಹಿತಿ ಇಲ್ಲ, ಅಷ್ಟೇ, ನಾವು ಕೊಟ್ಟು ಬಿಡ್ತೇವೆ. ಅಲ್ಲಿ ನಡೆಸ್ತಾನೆ. ಇವತ್ತಿನ ಅವತ್ತೇ ಹೇಳಿದಾನೆ ಕಣಿಕ ನೀತಿಯಲ್ಲಿ, ಆ ಕಣಿಕ ದುರ್ಯೋಧನನಿಗೆ, ನಾಯಕ ಯಾವಾಗ್ಲೂ ಜನರನ್ನ ಮುಟ್ಟಾಳರನ್ನಾಗೆ ಇಟ್ಟಿರ್ಬೇಕು. ಅವ್ರು ಬುದ್ಧಿವಂತರೇ ಆದ್ರೂ ಮುಗೀತು. ನೀನ್ ತಗೊಂಬರೋ ಯಾವ್ದು ಏನೇನು ಸ್ಕೀಮ್ಸ್ ತರ್ತೀಯೋ ಅದ್ರ ಬಗ್ಗೆ ಅವ್ನು ಪ್ರಶ್ನೆಗಳು ಮಾಡೋಕ್ ಶುರು ಮಾಡ್ತಾನೆ. ಅವನು ಹುಷಾರಾಗ್ಬಿಡ್ತಾನೆ. ನೀನು ಕರೆಕ್ಟಾಗಿ ನೋಡಿ, ಎಲೆಕ್ಷನ್ 6 ತಿಂಗಳು ಇರೋವಾಗ, 1 ವರ್ಷ ಇರೋವಾಗ ಏನೋ ಒಂದು ಮಾಡ್ತಾರೆ. ಅವನು ಹೇಳ್ತಾನೆ ಕಣಿಕ ನೀತಿಯಲ್ಲಿ ಇನ್ನೊಂದು 6 ತಿಂಗಳು 1 ವರ್ಷ ಇರುವಾಗ ಯುದ್ಧ ಡಿಕ್ಲೇರ್ ಮಾಡು ಪಕ್ಕದ ರಾಜ್ಯದ ಮೇಲೆ ಅಂತಾನೆ. ಜನಗಳನ್ನ ಡೈವರ್ಟ್ ಮಾಡಿ ಬಿಸಾಕ್ಬಿಡು, ಹೋಗ್ಬಿಟ್ಟು ನುಗ್ಬಿಟ್ಟು 2 ಪಿರಂಗಿಗಳು ಹೊಡೆದಾಕ್ಬಿಡು. ಅವನು ಹೇಳ್ಕೊಡ್ತಾನೆ. ಜನ ಉಗೆ 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 ಓಟ್ ಹಾಕು. ಅವರೆಲ್ಲ ಮರ್ತ್ಬಿಟ್ರು, ನಡೀತಿರೋ ಅಗೋಚರ ದೋಚಿರೋದು ಎಲ್ಲ ಮರ್ತ್ಬಿಟ್ರು. ನಮ್ಮ ದೇಶ ಪ್ರೇಮ, ನಮ್ಮ ಬಾರ್ಡರ್ನ ಕಾಪಾಡ್ಬಿಟ್ಟ. ಹಾಕು, ನೀರನ್ನು ಬಿಡಬೇಡ, ಪಕ್ಕದ ಸ್ಟೇಟಿಗೆ ಇಲ್ಲ ಪಕ್ಕದ ದೇಶಕ್ಕೆ ಬಿಡಬೇಡ. ಒಂದು ದೊಡ್ಡ ತಗದೆ ನೀನೇ ತೆಗೆದುಬಿಡು. ನೀವು ಪ್ರಪಂಚದಲ್ಲಿ ನಡೆಯೋ ಯುದ್ಧಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗ್ ಗೊತ್ತಿಲ್ಲ, ಪುಟಿನ್ದು ಹೆಸರು ಕೆಳಗಡೆ ಬರ್ತಾ ಇತ್ತು. ತಗೋ ಒಂದು ಯುದ್ಧ ಡಿಕ್ಲೇರ್ ಮಾಡ್ಬಿಟ್ಟ, ರಾಷ್ಟ್ರ ಪ್ರೇಮ
ಅಂದ್ಬಿಟ್ಟ. ನೀವು ಇಸ್ರೇಲ್ನ ಪ್ರಧಾನಿ ತಗೊಳ್ಳಿ ಬೆಂಜಮಿನ್, ಅವ್ರದ್ದು ಅಷ್ಟೇ. ಫ್ರಾನ್ಸು, ಈ ಟ್ರಂಪು ಪುಸುಕ್ಕಂತ ಅಫ್ಘಾನಿಸ್ತಾನದ ಒಂದು ಯುದ್ಧ ಡಿಕ್ಲೇರ್ ಆಗುತ್ತೆ, ಪೆದ್ದುಗಳು ನೀವು ಅವ್ರಾಗೆ ಮಾಡೋದು. ಇನ್ನೊಂದು ಇಸ್ರೇಲು, ಹಮಾಸು ಅಂತಾನೆ ಅವನು ಗಮನಿಸಿ ನೋಡಿ, ಗಾಜಾ ಪಟ್ಟಿ ಅಂತಾನೆ ಗಮನಿಸಿ ನೋಡಿ, ಅದ್ಯಾವುದೋ ಡ್ರಗ್ಸ್ನ ಹೋಗ್ಬಿಟ್ಟು ಹೊಡೆದಾಕಿದ್ವಿ ಎಷ್ಟೋ ಲಕ್ಷ ಕೋಟಿದು ಅಂತಾನೆ ಗಮನಿಸಿ ನೋಡಿ. ಚೈನಾ ಮೇಲೆ ಎಕನಾಮಿಕ್ ವಾರ್ ಡಿಕ್ಲೇರ್ ಮಾಡ್ತಾನೆ, ಇಂಡಿಯಾ ಮೇಲೆ. ಅವನ ಹತ್ರ ದುಡ್ಡೇ ಇಲ್ಲ, ಅಲ್ಲಿ ಗವರ್ಮೆಂಟ್ ಟ್ರೆಜರಿನಲ್ಲಿ ದುಡ್ಡಿಲ್ಲ ಸಂಬಳಗಳು ಕೊಡ್ಲಿಕ್ಕೆ, ಇದನ್ನೆಲ್ಲ ಮುಚ್ಚಾಕ್ಲಿಕ್ಕೆ ಅಮೇರಿಕನ್ನರಿಗೆ ತೋರಿಸ್ತಿದ್ದಾನೆ. ನಮ್ಮ ಮೇಲೆ ಇವ್ರು ಇದ್ ಮಾಡ್ತಿದ್ದಾರೆ, ಅದು ಸುಂಕ ಇನ್ನೊಂದು ಈ ತರದ. ಅಲ್ಲಿ ಏನೂ ಆಗೋಲ್ಲ. ಡೈವರ್ಟ್, ಮೈಂಡ್ ಡೈವರ್ಟ್, ಮೂರ್ಖರನ್ನಾಗಿ ನಮ್ಮನ್ನು ಮೂರ್ಖರನ್ನಾಗಿ ಇಡುವುದು. ಇದು ಕಣಿಕ ನೀತಿಯ ಪ್ರಭಾವ. ಇನ್ನೊಂದು ನೋಡಿ ವಿಶೇಷವಾಗಿ, ನಿಮಗೆ ಗೊತ್ತಿದ್ಯಾ, ಒಂದು ಬ್ಯಾಂಕ್ ಇವತ್ತು ಏನ್ ಬಯಸುತ್ತೆ ಗೊತ್ತಾ? ಬರೀ ಫೋನ್ ಬ್ಯಾಂಕ್ಗಳದು. ನೀವು ಸರ್ ನಿಮಗೆ ಸಾಲ ಬೇಕಾ, ಸಾಲ ಬೇಕಾ? ಒಂದು ಬ್ಯಾಂಕು ನಿಮ್ಮನ್ನ ಯಾವಾಗ್ಲೂ ಸಾಲದಲ್ಲೇ ಇರಬೇಕು ಅಂತಲೇ ಬಯಸುತ್ತೆ, ನೆನಪಿಟ್ಟುಕೊಳ್ಳಿ. ನೀವು ನೋಡಿ, ಒಂದು 10 ಲಕ್ಷ ಸಾಲ ಕೇಳಿ ನೋಡಿ, ಎಷ್ಟು ಸೆಕ್ಯೂರಿಟಿಗಳು ಕೇಳ್ತಾರೆ, ಎಷ್ಟು ಸೆಕ್ಯೂರಿಟಿ ಕೇಳ್ತಾರೆ. ಅದೇ ಬ್ಯಾಂಕು ನಮ್ಮ ದುಡ್ಡು 10 ಲಕ್ಷ ಡೆಪಾಸಿಟ್ ಇಟ್ಕೋತಾರಲ್ವಾ, ನಮಗೇನ್ ಸೆಕ್ಯೂರಿಟಿ ಕೊಡ್ತಾರೆ ಸ್ವಾಮಿ? ಆಮೇಲೆ ನೆನ್ಪಿಟ್ಕೊಳ್ಳಿ, ಒಂದು 10 ಲಕ್ಷ ನೀವು ಸಾಲ ತಗೊಂಡ್ರಿ ಅಂದ್ರೆ ಒಂದು 5 ವರ್ಷಕ್ಕೆ ಬಡ್ಡಿ ಇವತ್ತು 1-1.5% ಇಲ್ಲದೆ ಇಲ್ಲ ತಿಂಗಳಿಗೆ. ನೆನ್ಪಿಟ್ಕೊಳ್ಳಿ, 12% ಅಂತಾನೆ, ಇನ್ನೊಂದು 6% ಪ್ರಾಸೆಸಿಂಗು, ಅದು ಇದ್ದು ಅಂತ ಹೇಳ್ಬಿಟ್ಟು ಸೇರಿಸಿ ಒಂದು 16-18% ಅಂದ್ರೆ 1.5%. 10 ಲಕ್ಷಕ್ಕೆ ಅಲ್ಲಿ ಎಷ್ಟಾಯ್ತು ಗೊತ್ತಾ? 15,000 ತಿಂಗಳಿಗೆ. ವರ್ಷಕ್ಕೆ 1,80,000. ಸೊ 5 ವರ್ಷಕ್ಕೆ 9 ಲಕ್ಷ, 10 ಲಕ್ಷಕ್ಕೆ 9 ಲಕ್ಷ ಪ್ರಾಸೆಸಿಂಗ್ ಫೀ ಎಲ್ಲ ಸೇರಿಸಿ. ಈಗ ನೀವು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ 2 ವರ್ಷ. ತಮಾಷೆ ಗೊತ್ತಾ? ಹೋಗ್ಬಿಟ್ಟು ನಾನು ಈಗ ಕ್ಲೋಸ್ ಮಾಡ್ತೀನಿ ಅಂದ್ರೆ ಗುಂಡಿಗೆ ಕಸಕ್ಕಂತ ಕೈ ಬರುತ್ತೆ. ಅಲ್ಲಿ 9 ಲಕ್ಷ ಇನ್ನೂ ಅಸಲ್ ಇರುತ್ತದೆ. ಅವನು ನಿಮ್ಮ 2 ವರ್ಷದಲ್ಲಿ ನಿಮ್ಮ ಒಂದು ಬ್ಯಾಂಕು ನಿಮ್ಮ ಬಳಿ ಫಸ್ಟ್ ತಗೊಳ್ಳೋದೆ ಬಡ್ಡಿಯನ್ನ. 5 ವರ್ಷ ಸಾಲ ಅಂದ್ರೆ 2.5 ವರ್ಷ ಅವನ ಬಡ್ಡಿಯನ್ನ ಅವನು ಒಂದು 70% ತಗೊಬಿಡ್ತಾನೆ. ನಿಮ್ಮ ಅಸಲಿಗೆ ಖಾತೆಗೆ ಹಾಕೋದು 10%. ಇದೇ ಮಾಡೋದು. ಪ್ರತಿ ಬ್ಯಾಂಕು ನಿಮ್ಮನ್ನ ಸಾಲಗಾರ ಫೋನ್ ಮಾಡ್ತಾರೆ, ಸರ್ ಸಾಲ ಕೊಡ್ತೀವಿ, ಇಂಟ್ರೆಸ್ಟ್ ಕಡಿಮೆ ಸರ್, ಅದು ಕಡಿಮೆ ಸರ್, ಹೋಮ್ ಲೋನ್ ಕಡಿಮೆ ಸರ್, ಸರ್ ಟಿವಿ ಮೇಲೆ ಸರ್ ಬೈಕ್ ಮೇಲೆ ಸರ್, ನೀವು ಟಾಪ್ ಅಪ್ ಲೋನ್ ಕೊಡ್ತೀವಿ ಸರ್. ಒಂದು ಬ್ಯಾಂಕು ಇವತ್ತಲ್ಲ ಯಾವತ್ತಿಗೂ ನಿಮ್ಮನ್ನ ನೀವು ಸಾಲ ತೀರಿಸ್ಬೇಕು ಅಂತ ಬಯಸೋದಿಲ್ಲ. ನೀವು ಸಾಲ ತೀರ್ಸಕ್ ಹೋಗಿ ಇನ್ನೊಂದು 5-10% ಇಂಟ್ರೆಸ್ಟ್ ಆಗ್ತಾನೆ. 5-10% ಪ್ರಾಸೆಸಿಂಗ್ ಫೀ ಕ್ಲೋಸ್ ಮಾಡು ಅಂತಾನೆ. 1 ಕೋಟಿಗೆ 2 ಕೋಟಿ ಬಡ್ಡಿ ಹಾಕಿದ್ದಲ್ದಪ್ಪ ನಾನು ತೀರಿಸ್ತೀನಿ ಅಣ್ಣ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಏನೋ ಒಂದು ಸೊತ್ತು ಬಿತ್ತು ಮಾರ್ಬಿಟ್ಟು ಹೋದ್ರಿ ಅಂತ ಇಟ್ಕೊಳ್ಳಿ. 1 ಕೋಟಿಗೆ 7 ಲಕ್ಷ ಕಟ್ಟು ಅಂತಾನೆ. ನೀನು ಅಷ್ಟು ಬೇಗ ತೀರಿಸ್ಬಿಟ್ರೆ ನನ್ಗತಿ ಏನೋ, ನಾನ್ ಬದುಕ್ತಿರೋದೇ ಬಡ್ಡಿಯಲ್ಲಿ ಗೊತ್ತಾ ಅಂತಾನೆ. ಕಲಿಯುಗದ ಬಹುದೊಡ್ಡ ಕಠೋರ ಸತ್ಯ. ನೀವು ಯಾವ್ದಾದ್ರು ಚೀಟಿ ಕಂಪ್ನಿಗೆ ಹೋಗಿ, ನನಗಾಗಿದೆ ಅನುಭವ, ನನಗಾಗಿದೆ. ನೀವು 1 ಬಾರಿ ಚೀಟಿ ಹಾಕಿ ನೋಡಿ, ಅಲ್ಲಿ ನಡೆಯೋ ಮ್ಯಾಜಿಕ್ ನೋಡಿ. ಟೈಮ್ ಸರಿಯಾಗಿ ದುಡ್ಡು ಕೊಡಲ್ಲ, ನಿಮ್ಮ ಹತ್ರ ಕಟ್ಟಿಸ್ಕೊಳ್ಳೋವರೆಗೂ ನೀವು ದೇವರು. ನೀವು ಚೀಟಿ ತೆಗಿಲಿಕ್ಕೆ ಹೋಗಿ 10 ಲಕ್ಷಕ್ಕೆ 30 ಲಕ್ಷದ ಸೊತ್ತನ್ನ ಬರೆಸ್ಕೋತಾನೆ. ನೀವು ಕಟ್ಟಲಿಲ್ಲ ಅಂದ್ರೆ ಅದನ್ನ 15 ಲಕ್ಷಕ್ಕೆ ಮಾರ್ಬಿಡ್ತಾನೆ. 5 ಲಕ್ಷ ಎಕ್ಸ್ಟ್ರಾ ಇತ್ತಲ್ಲ, ಅದನ್ನ ಬೇರೆ ಲೇಟ್ ಫೀಗಳು, ಆ ಫೀ, ಈ ಫೀ, ಲೀಗಲ್ ಫೀ ಎಲ್ಲ ಸೇರಿಸಿ ತಿಂದಾಕಿ 15 ಲಕ್ಷಕ್ಕೆ ಮಾರೋದು. ಅವನ ಕಡೆಯವರೇ ಆಕ್ಷನ್ ಮಾಡಿ ತಗೊಂಡ್ರು ಅಂತ ತೋರಿಸಿರೋದು. ಆದ್ರೆ ತೋರ್ಸೋದು ಪೇಪರಲ್ಲಿ ಏನು, ಯಾರು ಆಕ್ಷನ್ ತಗೊಂಡ್ರು ಇಷ್ಟೇನಪ್ಪ. 30 ಲಕ್ಷದ ಸೊತ್ತು ನಿಮ್ಮ 10 ಲಕ್ಷಕ್ಕೆ ಅವನು ಬರೆದು ಮಾಡಿ ನಿಮ್ಮ ಕೈಗೆ 1 ಲಕ್ಷ ಕೈಗಿಟ್ರೆ ಹೆಚ್ಚು. ಆ ಫೀಸು, ಈ ಫೀಸು, ಲೇಟ್ ಫೀಸು, ಇಂಟ್ರೆಸ್ಟು ಅಪ್ಪಿ ತಪ್ಪಿ ಈ ಬ್ಯಾಂಕುಗಳು, NBFC ಇವತ್ತು ನಿಮ್ಮನ್ನ ಸಾಲಗಾರರು ದಿವಾಳಿಯನ್ನಾಗೆ ಮಾಡುವುದು. ಇದು ಪರಮ ಸತ್ಯ. ಆದ್ರೆ ನಿಮಗೊಬ್ಬರು ಮಾರ್ಗದರ್ಶನ ಮಾಡ್ತಾರೆ ಮಕ್ಕಳೇ. ಅವ್ರು ಯಾರು ಏನು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಒಬ್ಬರಿದ್ದಾರೆ, ಆದರೆ ಅವ್ರಿಗೂ ಮೊದಲು ತಪ್ಪು ತಿಳ್ಕೋಬೇಡಿ. ಎಲ್ಲವೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಾನು ನಿಜ ಹೇಳ್ತಲೂ ಇರ್ತಾನೆ, ಬರಬೇಡಿ ಅಂತಾನೆ. ಇದು ನೀವು ರಾಜ್ಯ ಕೇಳೋಕೆ ಬರ್ತಿಲ್ಲ, ಬರಬೇಡಿ. ನೀವೇನು ಅದಾನಿ ಅಷ್ಟು ಅಂತಸ್ತು ಕೇಳ್ತಿಲ್ಲ, ಪ್ರಧಾನಿ ಅಷ್ಟು ಪದವಿನೂ ಕೇಳ್ತಿಲ್ಲ, ಹೋಗಿ ಅದೆಲ್ಲ ಚಿಕ್ ಏನಿಲ್ಲ. ಹೌದು, ಮೊನ್ನೆ ಕೂಡ ಒಂದು ತಾಯಿ ಜೀವ, ಸುಲ್ತಾನಾಜಿ, ಮುಸ್ಲಿಂ ತಾಯಿ, ಏನೂ ಇಲ್ಲ, ಮಗಳ ಜಾತಕ ಇಟ್ಟಿದೆ ಅಷ್ಟೇ. ನಾನೇನು ಬರ್ದಿಲ್ಲ, ಒಂದೇ ಮಾತು, ಡೈವರ್ಸ್. ಮಗಳು ಏನು ಕೆಲಸ ಮಾಡ್ತೀವಿ? ಇಲ್ಲ ಸ್ವಾಮಿ. ಎಲ್ಲಿದ್ದಾಳೆ? ಮನೇಲಿದ್ದಾಳೆ. ಕೆಲ್ಸಕ್ಕೆ ಕಳಿಸು, ಅಪ್ಪಿ ತಪ್ಪಿ ಮದುವೆ ಮಾಡಿಬಿಟ್ಟಿಯಾ? 10 ತಿಂಗಳಿರಲ್ಲ, ಇಲ್ಲ 10 ದಿನ ಅಂತ. 10 ತಿಂಗಳು ಕೂಡ ಆಗಿಲ್ಲ, ಮನೆಗೆ ಬಂದ್ಬಿಟ್ಟಿದ್ದಾಳೆ. ಡೈವರ್ಸ್. ಇಲ್ಲ ಗುರುಗಳೇ, ನಾನೇ ನೋಡಿದ ಗುರುಗಳೇ, ನಾನೊಂದು ಗೌರ್ಮೆಂಟ್ ಅಫಿಷಿಯಲ್ ಗುರುಗಳೇ, ನಮ್ಮ ಆಫೀಸಲ್ಲೇ ಒಳ್ಳೆ ಪೋಸ್ಟ್ ಗುರುಗಳೇ, ಒಳ್ಳೆ ಹುಡುಗ ಗುರುಗಳೇ ಅಂತ ಹೇಳಿಬಿಟ್ಟು ನಾನೇ ಬಲವಂತ ಮಾಡಿ ಮಗಳು ಬೇಡ ಅಂದ್ರೂ ಮಾಡಿಬಿಟ್ಟೆ ಗುರುಗಳೇ. तकदीर आपने नहीं डिसाइड किया है, अल्लाह ने किया था आपका बेटी को ये तकलीफ आने के लिए, आपने कौन दिया? ನನ್ನಿಂದಲೇ ಆಗಿದ್ದು ಅಂತ ಬಿಕ್ಕಿ ಬಿಕ್ಕಿ ಅಳುತ್ತೆ ಮಗು. ಒಂದು ಮಾತಾಗಿ ಹೇಳ್ದೆ, ಬೇಗಂ ಜಿ ನಿಮ್ಮ ಯಜಮಾನ್ರು ನಿಮ್ಮ ಜೊತೆಲಿ ಇದ್ದಾರ, ಒಂದೇ ಮಾತು, ಎಲ್ಲ ಗುರುಗಳೇ, ತಾಯಿಗಿಲ್ಲದ್ದು ಮಗಳಿಗೆಲ್ಲಿ ನೋಡಿ ಮಾಡಿ, ಕೇಳಿ ಮಾಡಿ, ನಿಧಾನ ಮಾಡಿ, ಆತ್ರ ಮಾಡಬೇಡಿ. ಮೊನ್ನೆ ಕೂಡ ಇನ್ನೂ ಒಂದು ತಾಯಿ ಮಗ ಒಂಟಿಯಾಗಿ ಮಗನಿಗೆ ಮದುವೆ ಮಾಡಿ 3 ದಾರಿಯಾಗಿದೆ ಗುರುಗಳೇ. ನೀವು ಹೇಳ್ದಾಗೆ ಗುರುಗಳೇ, ಕೊರೋನಾ ಟೈಮ್ನಲ್ಲೇ ಮದುವೆ ಮಾಡಿಬಿಟ್ಟೆ ಗುರುಗಳೇ. ನಿನಗಾಗಿತ್ತಲ್ಲ ಗಾಯ, ನಾನಮ್ಮ ಆಗಿತ್ತಲ್ವ, ನಿನ್ನ ಗಾಯನೇ 1-2 ಬೆರಳು ಕಡ್ಕೊಂಡಿದ್ಯಾ, ಮಗನಿಗೆ ಭುಜನೇ ಕತ್ತರಿಸಿ ಹೋಗ್ಬೋದು. ಇಷ್ಟೊಳ್ಳೆ ಮಗ, ಬಾಹುಬಲಿನ ಎತ್ತಿಟ್ಟಿದೀಯ. ತಾಯಿಗಿಲ್ಲದ ಸುಖ. ಜಾಗ್ರತೆ ಇರಬಾರ್ದಿತ್ತ, ಹುಷಾರಿರಬಾರ್ದಿತ್ತ. ಅದರಲ್ಲೂ ಉತ್ತರ ಭಾರತದವರಿಗೆ, ಪುರುಷರಿಗೆ ಅದರಲ್ಲೂ ಅತಿ ಮುಖ್ಯವಾಗಿ ಅಲ್ಲೊಂದು ಎಡವಟ್ಟು, ಎಳೆದಾಟ, ಶನಿ ನಕ್ಷತ್ರ, ಭಾರ ನಕ್ಷತ್ರ ಎಡವಟ್ಟು ಮಾಡಿಸುತ್ತೆ ಅಂತ ಗೊತ್ತಿರ್ಲಿಲ್ವಾ? ಶುಕ್ರನ್ ಮನೆ, ಅಷ್ಟಮ ಸ್ಥಾನ ನೋಡಿ. ಇರ್ಲಿ, ಇವತ್ತು ವಕೀಲರು ಬಯಸೋದು ನಮ್ಮ ಜಗಳವನ್ನೇ. ಅವ್ರ ಹೊಟ್ಟೆಪಾಡು ನಡಿಬೇಕು, ಆಗ್ಲೇ ಅವ್ರ ಕೇಸ್ ಬರೋದಲ್ವಪ್ಪ. ಸಾರ್ ಹಿಂಗ್ ತೊಂದರೆ ಮಾಡಿಬಿಟ್ಟಿದ್ದಾರೆ, ಸಾರ್ ಹಿಂಗ್ ಮೋಸ ಮಾಡಿಬಿಟ್ಟಿದ್ದಾರೆ, ಸಾರ್ ಹಿಂಗ್ ಕಬ್ಜಾ ಮಾಡಿಬಿಟ್ಟಿದ್ದಾರೆ. ಪ್ರತಿ ವಕೀಲ ಬಯಸೋದು ಒಂದು ಕೇಸೆ. ಇದಾರೆ ತುಂಬಾ ನನ್ನ ಒಂದು ತುಂಬಾ ಧರ್ಮಕ್ಕೆ, ನ್ಯಾಯಕ್ಕೆ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತಾನೆ. ಒಂಥರ ತುಂಬಾ ನಮ್ಮ ಮೇಲೆ ಅವರ ಅಭಿಮಾನ ತುಂಬಾ ಜನ ಇದ್ದಾರೆ. ಅದರಲ್ಲಿ ನಾನು ಆಗಾಗ ಹೇಳ್ತಿರ್ತೇನೆ, ನಮಗೆ ನಿಂತಿದ್ದಾರೆ ಪಕ್ಕ ಬಲವಾಗ, ಅಲ್ಲಿ ಹೋಗಿ ಅಂತ. ಮಂಜುನಾಥ್ ಸರ್ ಅಂತ ಇದ್ದಾರೆ. ಎಲ್ಲ ಗುರುಗಳೇ, ತುಂಬಾ ತೃಪ್ತಿಯಾಗಿದ್ದೀನಿ ಗುರುಗಳೇ. ಅವ್ರು ಸುಳ್ಳು ಹೇಳಿದ್ ನಾನು ನೋಡಿಲ್ಲ. ಇದರಲ್ಲಿ ಇನ್ನೊಂದು ಕೆಲವರು ಅದನ್ನೇ ಬಂಡವಾಳ ಮಾಡ್ಕೊಂಡಿರೋನ ನಾನು ನೋಡಿದ್ದಾನೆ. ಏನೂ ಮಾಡದೆ ದುಡ್ಡು ತಿನ್ನತಕ್ಕಂಥವನ್ನ ನಾನು ನೋಡಿದ್ದಾನೆ. ಏನೋ ಹೇಳ್ತಾರೆ, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ, ಅದು ದೇವರು ಅದನ್ನು ಮಾಡ್ತಿರ್ತಾನೆ ಬಿಡಿ. ನ್ಯಾಯಬದ್ಧವಾಗಿ ಯುದ್ಧ ಗೆದ್ದಂಥ ಪಾಂಡವರೇ ಇಲ್ಲಿ ನಿಲ್ಲಲಿಲ್ಲ, ಎಲ್ಲ ಬಿಟ್ಟು ಹೋದ್ರು. ಅನ್ಯಾಯವಾಗಿ ಗೆಲ್ತೀನಿ, ಬಾಚ್ಕೋತೀನಿ ಅಂದಂಥ ದುರ್ಯೋಧನ್ಗೆ ಏನಾದ್ರೂ ಸಿಕ್ತಾ? ಕಂಸನಿಗೆ ಸಿಕ್ತಾ? ರಾವಣಾಸುರನಿಗೆ ಸಿಕ್ತಾ? ಇಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಜಗತ್ತಲ್ಲಿ ಒಬ್ಬೇ ಒಬ್ಬ ಮಾತ್ರ ನಿಮ್ಮಲ್ಲಿ ಒಂದು ಬೆಳವಣಿಗೆ ಆಗ್ಬೇಕು ಅಂತ ಬಯಸ್ತಾನೆ. ಅವನು ಯಾರು ಗೊತ್ತಾ? ಆಚಾರ್ಯ ದೇವೋ ಭವ. ಶಿಕ್ಷಣ, ಒಬ್ಬ ಒಳ್ಳೆ ಶಿಕ್ಷಕ ಇದ್ದಾರೆ ಮಕ್ಕಳೇ. ಅಲ್ಲೊಂದು ಪೆಟ್ಟು, ಅಲ್ಲೊಂದು ಬೈಗಳನ್ನು ಏನೋ ಮಾಡ್ತಿದ್ದೀರ, ಕತೆ ಕಾಯ್ತಿದ್ದೀರ. ನನ್ನನ್ನಂತೂ ಒಂದೊಂದು ಗುರುವು ತಿದ್ದಿದ್ದಾರೆ. ಈಗಲೂ ತುಂಬಾ ದೂರದಿಂದ ಒಂದು ಫೋನ್ ಬರುತ್ತೆ, ವರ್ಷಕ್ಕೊಂದೆರಡು ಫೋನ್. ಏನೋ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು, ಪ್ರಜ್ಞೆ ಅಲ್ವೇನೋ,
ಏನೋ ಅಂತ ಹೇಳ್ಬಿಟ್ಟು ಹಾಗೆ ಗದರಿದಾಗಲೇ ಒಂದು ಆನಂದ, ಹಾಗೆ ಗದರಿದಾಗಲೇ ಒಂದು ಖುಷಿ ಅನುಭವಿಸಿದ್ದೇನೆ. ಒಬ್ಬ ಶಿಕ್ಷಕ ಮಾತ್ರ ನಿಮ್ಮನ್ನ, ಒಬ್ಬ ಆಚಾರ್ಯ ಮಾತ್ರ, ಒಬ್ಬ ಟೀಚರ್ ಮಾತ್ರ ನಿಮ್ಮನ್ನ ಬಯಸ್ತಕ್ಕಂಥದ್ದು ಏನು ಗೊತ್ತಾ? ನಾನು ಈ ವಿದ್ಯೆ ಕಲಿಸಿರ್ತಕ್ಕಂಥ ಈ ಒಂದು ಮಗು ಚೆನ್ನಾಗಿರ್ಬೇಕು, ವಿದ್ಯಾವಂತರಾಗಬೇಕು, ಲೋಕದಲ್ಲಿ ಹೆಸರು ಪಡಿಬೇಕು ಅನ್ನತಕ್ಕಂಥದನ್ನ ಬಯಸುತ್ತಾರೆ. ನೆನಪಿಟ್ಟುಕೊಳ್ಳಿ. ತಾನಿನ್ನೇನು ತಾನು ಪಡೆದ ಜ್ಞಾನವನ್ನೆಲ್ಲ ದಾನ ಎರಿತಾರೆ. ಸೊ ನೀವು ಯಾರನ್ನ ಫಾಲೋ ಮಾಡಬೇಕು ಅಂತ ಗೊತ್ತಾಯ್ತಾ? ಯಾರನ್ನ ಈ ಕಲಿಯುಗಕ್ಕೆ ದ ಬೆಸ್ಟ್ ಟೀಚರ್ ನಿಮ್ಮ ಒಳಗಡೆ ಒಬ್ಬ ಇದ್ದಾನೆ. ಮನಸ್ಸಾಕ್ಷಿಗೆ ಮೀರಿದ ಗುರುವಿಲ್ಲ. ಎಸ್, ಮನಸ್ಸಾಕ್ಷಿಗೆ ಮೀರಿದ ಗುರುವಿಲ್ಲ. ಅದನ್ನು ಫಾಲೋ ಮಾಡಿ ಬದುಕು ಚೆನ್ನಾಗಿ ಕಟ್ಕೋತೀರಿ. ಒಂದೊಳ್ಳೆ ಗುರುವನ್ನ ಹುಡ್ಕೊಂಡು ಹೋಗಿ ಮಕ್ಕಳೇ. ಮಾರ್ಗದರ್ಶನ ಮಾಡುವ, ಧೈರ್ಯ ತುಂಬಿಸು, ನಿಮ್ಮ ಶಕ್ತಿಯನ್ನ ತೋರಿಸಿಕೊಡುವ. ನಿಮ್ಮ ನಿಶಕ್ತಿಯಲ್ಲ, ಅದನ್ನ ಸರಿ ಮಾಡೋಕ್ಕಾಗಲ್ಲ. ನಾನೊಂದು ಉಳಿ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನನ್ನಲ್ಲೊಂದು ಏನೋ ಇನ್ನೊಂದು ಇರುತ್ತೆ, ಅದನ್ನು ಹುಡುಕಿ. ಅಂತ ಗುರುಗಳು ನಿಮ್ಮ ಸುತ್ತಮುತ್ತ ತಂದೆ ತಾಯಿಯ ರೂಪದಲ್ಲೋ ಮಾರ್ಗದರ್ಶಕರ ರೂಪದಲ್ಲಿರ್ತಾರೆ. ಆ ಆಚಾರ್ಯರ ಆಶೀರ್ವಾದ ನಿಮಗೆ ಸಿಗಲಿ, ನಿಮಗೆ ಏಳಿಗೆ ಆಗಲಿ ಅಂತ ಹೇಳ್ತಾ ಈ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಮುಖ್ಯವಾಗಿ ಮೇಷರಾಶಿ, ಸ್ವಲ್ಪ ಆತುರದ ನಿರ್ಧಾರಗಳು ಈ ವಾರ ತಗೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಉಂಟು. ಎಚ್ಚರಿಕೆ. ಬುಧ ಅಲ್ಲಿ ಬಂದು ಅಷ್ಟಮದಲ್ಲಿದ್ದಾನೆ. ಸೊ ಟೂ ಮಚ್ ಆಫ್ ಫೈರ್, ತಲೆ ಕೆಡಿಸ್ತಾನೆ. ಅಷ್ಟಮ ಸ್ಥಾನ ಬಂದು ಗುಪ್ತ ಸ್ಥಾನ, ಗುಪ್ತ ಸ್ಥಾನದಲ್ಲೇ ಚಂದ್ರನು ಇದ್ದಾನೆ. ಸೊ ಅದರಿಂದ ಬುಧ ಚಂದ್ರ ಸೇರಿದಾಗ ಅವ್ರಿಬ್ರಿಗೂ ಆಗಲ್ಲ. ಅದರಲ್ಲೂ ಕುಜನ್ ಮನೇಲಿ ಸೇರಿದ್ದಾರೆ. ಅದಿದ್ದು ತಳಮಳ. ಇದು ಹೆಂಗೆ ಅಂದ್ರೆ ಚೋರ್ಗುರು ಚಂಡಾಳ ಶಿಷ್ಯ ಪರಮಾ ಚಂಡಾಳಕ್ಕೆ ಮೀರಿದ ಶಿಷ್ಯಂದು ಅನ್ನತಕ್ಕಂಥದ್ದು. ಅದು ನಿಮ್ಮನ್ನ ಅಲ್ಲಿ ಇಲ್ಲಿ ನಿಮ್ಮನ್ನ ಉದ್ರೇಕ ಮಾಡಿಸೋದು, ಉನ್ಮತ್ತ ಮಾಡಿಸೋದು, ಪ್ರಚೋದನೆ ಮಾಡಿಸೋದು, ಮಾತಾಡೋ ಹಾಗೆ ಮಾಡಿಸೋದು ಮಾಡಿಸುತ್ತದೆ. ತುಂಬ ಒಂದು ಕೇರ್ಫುಲ್ ಆಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಜಾಗ್ರತೆ. ಅನಗತ್ಯ ವಿವಾದಗಳಿಗೆ ಸಿಕ್ಕಾಕೋತಾರೆ. ಅದು ಬಿಟ್ರೆ ಆತರ ಪಡಬೇಡಿ. ಆತುರದ ಮಾತು ಬೇಡ, ಆತುರದ ಊಟ ಬೇಡ, ಆತುರದ ಇನ್ವೆಸ್ಟ್ಮೆಂಟ್ ಬೇಡ. ಐ ಆಮ್ ಜಸ್ಟ್ ಕೂಲ್. ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ತಡೆಯೋರಿಲ್ಲ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗ ಬದುಕು ಕಟ್ಟಿರ್ತಕ್ಕಂಥವರಿಗೆ ವಿಶೇಷ ಬಲವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಯೋಚಿಸಬೇಡಿ. ಬ್ಯೂಟಿಫುಲ್. ಯಾಕಂದ್ರೆ ರಾಹು ಗುರುಸಾರ ಏಕಾದಶ ಸ್ಥಾನದಲ್ಲಿ ಶುಭಗ್ರಹ ಅಶುಭಗ್ರಹ ಶುಭವಾಗಿ ನಿಂತು ಬಿಟ್ಟಿದ್ದಾನೆ. ನೋ ಒನ್ ಕ್ಯಾನ್ ಸ್ಟಾಪ್ ಯು. ನೋ ಒನ್ ಕ್ಯಾನ್ ಸ್ಟಾಪ್ ಯು. ಜಸ್ಟ್ ಸ್ಟೇ ಕೂಲ್. ಅವ್ನು ಹಾಗೆ ಎದುರುಗಡೆ ಇರೋನು ಬರ್ತೀಯಾ ನೋಡೋಣ, ಹೀಗೇ ನಿಮ್ಮನ್ನ ಗುರಾಯಿಸೋದು, ಇನ್ನೊಂದೇನೋ ಮಾತಾಡೋದು, ಹೊಗೆ ಹಾಕೋದು ಹಿಂದ್ಗಡೆ, ಇದೆಲ್ಲ ನಡೆಸ್ತಾರೆ. ಅಭಿಚಾರ ದೋಷ, ಮಾಂತ್ರಿಕ ದೋಷ, ಯಾರೇನು ಮಾಡೋಕ್ಕಾಗೋದಿಲ್ಲ. ಡೋಂಟ್ ವರಿ. ಇನ್ನು ವೃಷಭ ರಾಶಿ, ಮನಸ್ಸಿಗೆ ತಳಮಳ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಯಾವಾಗ ಮನಸ್ಸು ಸ್ಥೀಮಿತದಲ್ಲಿಲ್ಲ. ಶುಕ್ರ ಚಂದ್ರನ ಸ್ಥಾನದಲ್ಲಿ. ಲಕ್ಷ್ಮಿ ಒಬ್ಬಳೇ ಇರಬಾರದು. ಲಕ್ಷ್ಮೀ ಪಕ್ಕದಲ್ಲಿ ಯಾರಾದರೂ ಒಬ್ಬ ಗಾಡ್ ಇರಬೇಕು. ಸರಿಯಾಗಿ ಬಳಸುವಂಥವನು. ದುರ್ಬಳಕೆ ಆಗಬಾರ್ದು. ಸದುದ್ದೇಶಕ್ಕೆ ಬಳಸಬೇಕು. ಇಲ್ಲ ಲಕ್ಷ್ಮಿ ಇದ್ದಲ್ಲೇ ಕೊಳ್ತು ಹೋಗ್ತಾಳೆ. ಒಂದು ಹೆಣ್ಣು ಮಗು ಥರ ಆಕೆನ ಒಳ್ಳೆ ಮನೆಗೆ ಕಳಿಸ್ಕೊಡ್ಬೇಕು ಪ್ರಾಪ್ತ ವಯಸ್ಸು ಬಂದಾಗ. ಇಲ್ಲ ಹಾಗೆಯೇ ಇಟ್ಕೊಂಡಿದ್ರೆ ಅವಳ ನಿಟ್ಟುಸಿರು ಹೆತ್ತ ಮನೆಗೂ ಶಾಪ. ನೆನ್ಪಿಟ್ಕೊಳ್ಳಿ. ಸೊ ವೃಷಭ ರಾಶಿಗೆ ಹಾಗೆ ಶುಕ್ರ ಬಂದು ಆ ರೀತಿ ಒಂಟಿಯಾಗಿ ಬೆಳೆದು ನಿಂತಿರೋ ಹೆಣ್ಮಗು ಏನೋ ಬಯಸ್ತಿದೆ, ಆದ್ರೆ ಜೊತೆಲಿ ಸಂಗಾತಿಲ್ಲ. ಒಂದು ತಂದೆ ರೂಪದಲ್ಲೋ ಒಂದು ಮಿತ್ರನ ರೂಪದಲ್ಲೋ. ಬುಧ ನಾರಾಯಣ ಇರಬೇಕು ಪಕ್ಕದಲ್ಲಿ, ಅಲ್ಲಿಲ್ಲ. ನಾರಾಯಣ ಬಂದು ಕುಜನ್ ಮನೆಯಲ್ಲಿ ಕುಳಿತಿದ್ದಾನೆ. ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಐಡಿಯಾಗಳು ಎಳಿತಿದ್ದಾನೆ. ವೆರಿ ಕೇರ್ಫುಲ್. ಡಿಸ್ಟರ್ಬ್ ಮಾಡಿ ಬಿಸಾಕುತ್ತೆ. ಸೊ ಯಾವಾಗ ಮನಸ್ಸು ಸ್ಥೀಮಿತ ಇಲ್ಲ, ಎಲ್ಲ ಎಳೆದಾಟ. ನೋಡಿ ಆತ್ಮಕಾರಕ ಕೂಡ 6ನೇ ಮನೆಯಲ್ಲಿ ಪ್ರಬಲವಾಗಿ ಕೂತಿದ್ದಾನೆ ಕುಜನ್ ಜೊತೆ. ಸಪ್ತಮಾಧಿಪತಿ ಷಷ್ಠಭಾವ, ಷಷ್ಠಾಧಿಪತಿ ಪಂಚಮ ಭಾವ, ಪಂಚಮಾಧಿಪತಿ ಸಪ್ತಮ ಭಾವ. ಸೊ ಈ ತಳಮಳಗಳಿದ್ದು ಗುರು ಬೇರೆ ಉಚ್ಚಂಗತನಾಗಿ ಕೂತು ಬಿಟ್ಟಿದ್ದಾನೆ ನಿಮ್ಮ ಶತ್ರು. ಸೊ ಖಂಡಿತ ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಆಗುತ್ತೆ. ಸೊ ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್. ಸ್ಟಾಕ್ ಮಾರ್ಕೆಟ್ ಈ ವಾರ ಒಂದು ಅಲ್ಲೋಲ ಕಲ್ಲೋಲ ನಡೆಯೋದು ನಿಶ್ಚಿತ. ಸೊ ದುಡುಕ್ಬೇಡಿ. ಹೆವಿ ಯಾರಾದ್ರೂ ಸರಿ ಹೈ ರಿಸ್ಕ್ ಹೈ ಸ್ಟೇಕ್ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ದೊಡ್ಡ ದುರಂತ ನಡೆಯತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಗುರುಗಳು ಹೇಳಿದ್ರು ತುಂಬ ಜನ ನಾನು ನೋಡಿದ್ದಾನೆ. ಗುರುಗಳೇ ನೀವು ಹೇಳಿದ್ ನಡೆದಿದಂತೆ, ನಾನು ಹೇಳಿದ್ದಲ್ಲ. ಇಟ್ ಇಸ್ ಅ ಸೈನ್ಸ್. ಇದೊಂದು ವಿಜ್ಞಾನ. ಬುಧ
ದಿಢೀರ್ ದುಡ್ಡು, ಸಣ್ಣ ಪುಟ್ಟ ದುಡ್ಡು, ದಿನದ ಲಾಭ, ನಿತ್ಯ ಲಾಭ ನೋಡ್ಸೋನು ಬುಧ. ಲಾಂಗ್ ಲಾಭ ತೋರ್ಸೋನು ಗುರು, ನಿರಂತರ ವಿದ್ಯೆ. ಸೊ ಅಂತ ಬುಧ ಬಂದು ನಿಮಗೆ ಕುಜನ್ ಮನೆಯಲ್ಲಿ ಕುಳಿತಾಗ ಅದಕ್ಕೆ ಹಾಕೋಣ, ಇದಕ್ಕೆ ಹಾಕೋಣ, ಅದನ್ನ ಮಾಡೋಣ, ಈ ರೀತಿ ಪ್ರಚೋದನೆಗಳನ್ನ ಉಂಟು ಮಾಡತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಅವನು ಯಾರೋ ನೋಡಿ ಹಿಡಿದಿದ್ದಾರೆ, ನಾನು ಹೇಳಿದ್ದೆ ಮೊನ್ನೆ, ಈ ಒಂದು ದೀಪಾವಳಿ ವಿಶೇಷಾಂಕ ದೊಡ್ಡ ದೊಡ್ಡ ಕಳ್ಳರುಗಳು ಸಿಕ್ಕಾಕೋತಾರಂತ. ಪ್ಯಾನ್ ಕಾರ್ಡ್ಗಳನ್ನ ಡೂಪ್ಲಿಕೇಟ್ ಮಾಡಿ, ಆಧಾರ್ ಕಾರ್ಡ್ಗಳನ್ನ ಡೂಪ್ಲಿಕೇಟ್ ಮಾಡಿ, ಬ್ಯಾಂಕ್ನಲ್ಲೇ ಲೋನ್ಗಳಿಗೆ ಅಪ್ಲೈ ಮಾಡಿ ನಮ್ಮ ಹೆಸರಿನಲ್ಲಿ 100 ಕೋಟಿ ದೋಚಿದ್ದಾನೆ, ಎತ್ತಾಕೊಂಡು ಬಂದಿದ್ದಾರೆ ನೋಡಿ. ನಮ್ಮ ಪರವಾಗಿ ಯಾರೋ ಲೋನ್ಗಳಿಗೆ ಅಪ್ಲೈ ಮಾಡ್ತಿದ್ದಾನೆ. ಸೊ ವೆರಿ ಕೇರ್ಫುಲ್ ವೃಷಭ ರಾಶಿ. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಬುಧ ಕುಜನ ಮನೆಯಲ್ಲಿ 6ನೇ ಭಾವದಲ್ಲಿ ಕುಳಿತಿದ್ದಾನೆ. ದಾಟ್ ಈಸ್ ಫ್ಯಾಂಟಾಸ್ಟಿಕ್. ಶುಕ್ರ ಕೇಂದ್ರದಲ್ಲಿದ್ದಾನೆ. ಫ್ಯಾಂಟಾಸ್ಟಿಕ್. ಸರ್ವಿಸ್, ಕುಜನ ಮನೆ, ಈ ಒಂದು ದವಸ ಧಾನ್ಯಗಳು, ಟ್ರೇಡರ್ಸ್, ವಾಹನಗಳ ಟ್ರೇಡರ್ಸ್, ಪ್ರಾಪರ್ಟಿ ಟ್ರೇಡರ್ಸ್, ಸರ್ವಿಸ್ ಓರಿಯೆಂಟೆಡ್ ಟೆಕ್ನಿಷಿಯನ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಅದ್ಭುತ. ಆದರೆ ಒಂಟಿಗುರು, ಹೊಸ ಕೆಲಸ, ಹೊಸ ಮನೆ, ಹೊಸ ಮದುವೆ, ಹೊಸ ಬದುಕು, ಹೊಸ ಜೀವನ ಸ್ವಲ್ಪ ಒತ್ತಡಕ್ಕಿಡಿಸ್ತಕ್ಕಂಥದ್ದಾಗುತ್ತೆ. ಹೈಲಿ ಟ್ಯಾಲೆಂಟೆಡ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 8 ಅವರ್ ದುಡಿಯೋರು ನಿಮಗೆ 14 ಅವರ್ 16 ಅವರ್ ದುಡಿಯುವಂತ ಒಂದು ಪ್ರಭಾವ ಆಗುತ್ತೆ. ಸ್ವಲ್ಪ ನಿದ್ರಾಹೀನತೆಯಿಂದ ಬಳಲ್ತಕ್ಕಂಥದ್ದು. ಆರೋಗ್ಯದ ಕಡೆ ಗಮನ ಕೊಡಿ. ಏನೋ ಒಂದು ಆತ್ಮಶಕ್ತಿ ಕುಸಿದ ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆ ಮಾಡತಕ್ಕಂಥದ್ದು ಮಾಡಿ ಸಮಾಧಾನ. ಇನ್ನು ಕರ್ಕಾಟಕ ರಾಶಿ ಗುರು ಉಚ್ಚಂಗತ. ಅದೊಂದು ಸಣ್ಣ ಎಳೆದಾಟ. ನನ್ನ ಮನೆಗೆ ಬಂದು ಯಾರೋ ದೊಡ್ಡವ್ರು ಕುತ್ಕೊಬಿಟ್ರೆ ನಮಗೆ ಕಾಲು ಚಾಚಕ್ಕಾಗಲ್ಲ. ನೆಟ್ಟಿಗೆ ನಾವು ರಾತ್ರಿ 9 ಗಂಟೆಗೆ ಮಲಗೋರು, ಅವ್ರ ಮುಂದ್ಗಡೆ ಮಾತಾಡ್ಕೊಂಡು ದೊಡ್ಡವ್ರು ಬಂದಿದ್ದಾರೆ ಮಾತಾಡ್ಕೊಂಡು ಕುತ್ಕೋಬೇಕು. ನಮ್ದು ಊಟ 7 ಗಂಟೆಗೆ, ಅವ್ರ ಊಟ 9 ಗಂಟೆಗೆ. ಎಲ್ಲ ಒಂಥರ ಅದಲು ಬದಲು, ಹೇಳೋ ಆಗಿಲ್ಲ ಇರೋ ಆಗಿಲ್ಲ. ತುಂಬಾ ಒಳ್ಳೆಯವರಾಗಿ ಕರೆದು ಬಿಟ್ಟಿದ್ದೀರಿ, ತಡೆ ತುಂಬಾ ತುಂಬಾ ಅದೊಂದು ಇಕ್ಕಟ್ಟಿನ ಭಾವ. ಪಂಚಮದಲ್ಲಿ ಬೇರೆ ಬುಧ ಕುಜ ಬೇರೆ ಕೂತು ಬಿಟ್ಟಿದ್ದಾರೆ, ಬುಧ ಚಂದ್ರ. ಸೊ 100% ಈ ವಾರ ಸ್ವಲ್ಪ ಒತ್ತಡಗಳ ಛಾಯೆ. ಧನಾಧಿಪತಿ ಧನಸ್ಥಾನದಲ್ಲಿ ಕೇತು, ಲಕ್ಷ್ಮೀಕಾರಕ ನೀಚ, ಅಂಡ್ ಆಲ್ಸೋ ಸೂರ್ಯ ಇಸ್ ನೀಚ. ಕುಜ ಅಲ್ಲಿ ಬೇರೆ ಪ್ರಬಲವಾಗಿ ಕುಳಿತಿದ್ದಾನೆ. ಸೊ ಸಮಥಿಂಗ್ ಗೌರ್ಮೆಂಟ್ ರಿಲೇಟೆಡ್, ಟೆಕ್ನಿಷಿಯನ್ಸ್, ಸರ್ವಿಸ್, ಈ ಒಂದು ಲಿಫ್ಟ್ಗಳಲ್ಲಿ ಕೆಲಸ, ಲಿಫ್ಟ್ ಸರ್ವಿಸ್ ಮೇಂಟೆನೆನ್ಸ್, ಗಾಡಿಗಳ ಸರ್ವಿಸ್ ಮೇಂಟೆನೆನ್ಸ್, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಕನ್ಸ್ಟ್ರಕ್ಷನ್ಗೆ ಸಪೋರ್ಟ್ ಇರತಕ್ಕಂಥ ಪ್ಲಂಬಿಂಗು, ಗ್ರಾನೈಟು, ಮಾರ್ಬಲು, ಇಂಥ ಒಂದು ಸೆಟ್ ಮಾಡತಕ್ಕಂಥ, ರೆಡಿ ಮಾಡತಕ್ಕಂಥ, ಫಿಟ್ ಮಾಡತಕ್ಕಂಥ ಕೆಲಸ ಕಾರ್ಯ, ತಾಂತ್ರಿಕ ವಿಭಾಗ, ಇಂಜಿನಿಯರಿಂಗ್ ವಿಭಾಗ, ಅದ್ಭುತವಾದಂಥ ಪ್ರಗತಿ. ಇನ್ನು ಸಿಂಹರಾಶಿ ಬುಧ ಬುದ್ಧಿದಾತ. ಕುಜನ್ ಮನೇಲಿ ಕುಳಿತು ಓಡೋ ಅದು ಮಾಡೋ ಇದು ಮಾಡೋ ಅಂತಾನೆ. ಸೂರ್ಯ ತಗೊಳ್ಳೋಣ ನಿರ್ಧಾರ ಅಂತ ಹೇಳ್ದ ಅಂದ್ರೆ ಅವನಲ್ಲಿ ಬಂದು ನೀಚನಾಗಿ ಕುಳಿತಿದ್ದಾನೆ. ಅಥವಾ ಏನಾಗುತ್ತೆ, ಕೆಟ್ಟ ಕೆಲಸಗಳಿಗೆ ಬಂಡ ಧೈರ್ಯ ಬರುತ್ತೆ. ಕೆಟ್ಟವ್ರ ಜೊತೆ ಸಹವಾಸ, ಕೆಟ್ಟ ವ್ಯವಹಾರ, ಗೊತ್ತಿಲ್ಲ, ದಿಢೀರ್ ಲಾಭ, ದಿಢೀರ್ ಒಂದು ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಬೆಟ್ಟಿಂಗು, ಯಾವುದೋ ಒಂದು ಬಿಟ್ ಕಾಯಿನು, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಪಾರ್ಟ್ನರ್ಶಿಪ್, ಇವುಗಳ ಪ್ರಚೋದನೆ ನಡೆಸುತ್ತೆ. ಶಾರ್ಟ್ಕಟ್ ವ್ಯವಹಾರ, ಬೇಗ ಒಂದೇನೋ ಒಂದು ನಾನು ಹಾಕೊಂಡ್ಬಿಡೋಣ. ಯಾರೋ ಬಂದಿದ್ರು ಮೊನ್ನೆ, ನಿನಗೆ ನಿನ್ನ ಮನೇಲೇ ನೋವು, ದೊಡ್ಡ ಕೆಫೆ, ಅದು ಎಲ್ಲಿ ನೆಲಮಂಗಲದ ಹತ್ರ ಅಂತೆ. ಅಣ್ಣ ಬೇಡ ಕಣಣ್ಣ, ಎಷ್ಟು ಬಜೆಟು? 1-1.5 ಕೋಟಿ. ನಿಮ್ದು ಎಷ್ಟು? ಒಂದು 40-50 ಲಕ್ಷ. ನೆಮ್ಮದಿಯಾಗಿದೆಯಾ? ಫಿಕ್ಸೆಡ್ ಮಾಡಿ ಸುಮ್ಮನೆ. ಆಲ್ರೆಡಿ ತಕರಾರುಗಳಿದೆ, ಮನೇಲಿ ನೋವಿದೆ, ಭೂಮಿ ತಕರಾರುಗಳಿದೆ, ಕಲಹಗಳಿದ್ದಾವೆ, ಕೋರ್ಟ್ ಸಮಸ್ಯೆಗಳಿದೆ. ಒಂದ ನಿಂದು ಇದೊಂದು ಬೇರೆ ಪಕ್ಕಕ್ಕೆ ತಂದು ಇಟ್ಕೊಂಡಿದೀಯಾ ಅಂದ್ರೆ ನಿಜಾನೇ ಗುರುಗಳೇ, ಬೇಡ, ಹೊಟ್ಟೋಗ್ಬಿಡು, ನಿಂಗೆ ಬಿಸ್ನೆಸ್ ಬೇಡ. ನೋ, ಶನಿಗೆ ರಾಹು ಬೇರೆ, ಬುಧ ವಕ್ರ ಬೇರೆ, ತಲೆ ಕೆಡ್ಸಾಕ್ಬಿಡ್ತಾನೆ. ಬೇಡವೇ ಬೇಡ. ಗುರು ಬೇರೆ 6ನೇ ಮನೆ. ಈಗ ನಂಬಿ ಮೋಸ, ಬೇಡವೇ ಬೇಡ. ನೀನ್ ಹೆಂಡ್ತಿನೇ ನಿನ್ ಮಾತು ನಂಬಲ್ಲ, ಇದೆ ಸರ್, ಬಿಟ್ಬಿಡು. ಸಿಂಹರಾಶಿ ಆ ಥರದ್ದೊಂದು ಕೆಲವೊಂದು ಉನ್ಮಾದ, ಉದ್ರೇಕ, ಪ್ರಚೋದನೆಗಳನ್ನ ಮಾಡತಕ್ಕಂಥದ್ದಾಗುತ್ತೆ. ಕೇರ್ಫುಲ್. ಅದು ಬಿಟ್ಟು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪೆಟ್ರೋಲ್ ಬಂಕ್, ಗ್ಯಾಸ್ ಏಜೆನ್ಸಿ, ಒಂದು ಲಿಕ್ಕರ್ ಏಜೆನ್ಸಿ, ಸರ್ವಿಸ್ ಸೆಂಟರ್ಸು, ಫ್ರಾಂಚೈಸಿ ಮಾಡಲು, ಲೀಗಲ್ ಅಡ್ವೈಸರು, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ, ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಕೆಲಸ, ಅದ್ಭುತ ಪ್ರಗತಿ. ತುಂಬಾ ಕ್ಲಿಷ್ಟಕರವಾದಂಥ ಸಮಸ್ಯೆಗಳನ್ನ ಪರಿಷ್ಕಾರ ಕೊಡ್ತೀನಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ನೋಡಿ, ಬುಧ ಬಂದು 3ನೇ ಮನೇಲಿ ಕೂತಿದ್ದಾನೆ.
ಅನಗನಕ ఒక రోజు ರಾಜು ಅನ್ನೋ ರೀತಿನಲ್ಲಿ ಬಂದು ಕುಳಿತಿದ್ದಾನೆ. ಏನೋ ಒಂದಿನ ಸುಮ್ಮನಿರಿ, ಶುಕ್ರ ಬೇರೆ ಚಂದ್ರನ್ ಸಾರ, ಏನಾದ್ರೂ ಒಂದು ಕುಜ ಎರಡನೇ ಮನೆ 100% ಹೇಳ್ತೀನಿ, ತಲೆಗೋ ಮಂಡಿಗೋ ಸೊಂಟಕ್ಕೋ ಎಲ್ಲಾದ್ರೂ ಒಂದು ಉಳುಕಿಸ್ಕೊಳ್ತಕ್ಕಂಥ ಭಾವ, ಇಲ್ಲ ಹತ್ರದವ್ರ ಹತ್ರ ಒಂದು ಸಣ್ಣ ಕಿರಿಕಿರಿ, ಗೊತ್ತಿರೋರ ಹತ್ರ ಒಂದು ಸಣ್ಣ ಕಿರಿಕಿರಿ, ಇದು ನಡೆಯತಕ್ಕಂಥದ್ದಾಗುತ್ತೆ. ಕನ್ಯಾ ರಾಶಿ ಎಚ್ಚರಿಕೆ, ಸಿಕ್ಕಾಬಟ್ಟೆ ಖರ್ಚು. ಆದ್ರೆ ಶುಕ್ರ ಧನಕಾರಕ ನಿಮ್ಮ ಮನೇಲಿ ಇರೋದ್ರಿಂದ ಶುಕ್ರ ಭೋಗಕಾರಕ, ಭೋಗಕ್ಕೆ ಖರ್ಚು, ಪ್ರಯಾಣಕ್ಕೆ ಖರ್ಚು, ಎಂಟರ್ಟೈನ್ಮೆಂಟ್ಗೆ ಖರ್ಚು, ಇವುಗಳನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಗುರು ಬೇರೆ ವಿಶೇಷವಾಗಿ ಆ ಬುಧನನ್ನ ನೋಡ್ತಿದ್ದಾನೆ. ಕಲಾ ಮಾಧ್ಯಮದಲ್ಲಿ, ಮೀಡಿಯಾ ಮಾಧ್ಯಮದಲ್ಲಿ, ಬರವಣಿಗೆ ಮಾಧ್ಯಮದಲ್ಲಿ ಇರತಕ್ಕಂಥವರಿಗೆ ಅದ್ಭುತ ಕುಂಭದ್ರೋಣ ಮಳೆ ಚೆನ್ನಾಗಿದೆ. ಒಳ್ಳೆ ಒಂದು ದುಡ್ಡು ಕಾಸು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಟ್ರೇಡಿಂಗ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಲೈಸೆನ್ಸ್ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇರ್ಬೋದು, ಟೆಲಿಕಾಂ ಲೈನ್ಸ್ ಇರ್ಬೋದು, ರೋಡು, ರಸ್ತೆ, ಟೆಂಡರ್, ಇಂತಹ ಕಾಮಗಾರಿ ವ್ಯವಸ್ಥೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ವಾರ. ಇನ್ನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇನ್ನು ತುಲಾ ರಾಶಿ, ಶುಕ್ರ 12ನೇ ಮನೆಯಲ್ಲಿ ಇದ್ದಾನೆ, ಅಲ್ಲಿ ಒಳ್ಳೆಯದೇ. ಆದರೆ ಲಗ್ನಾಧಿಪತಿ ಅಲ್ಲಿ 12ನೇ ಮನೆಯಲ್ಲಿದ್ದರೆ ಅದೊಂಥರ ತೂತು ಮಾಡಕ್ಕೆ, ನೀವು ದುಡಿದಿದ್ದೆಲ್ಲ ಖರ್ಚು. ಅದು ಸ್ವಂತ ವ್ಯಾಪಾರದಲ್ಲಿರೋರಿಗೆ ವಿಪರೀತ ಖರ್ಚುಗಳು, ಓವರ್ ಕಮಿಟ್ಮೆಂಟ್ಗಳಾಗತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ವಿಪರೀತ ಗೌರವ, ಸ್ಟೇಟಸ್ಸು, ಪೊಸಿಷನು ಅಂತ ಹೋಗಿ ಎಡವಟ್ಟಾಗುತ್ತೆ. ತುಂಬ ದೊಡ್ಡ ಸ್ಥಾನ, ದೊಡ್ಡ ಪದವಿಯಲ್ಲಿರೋರು ನೆಮ್ಮದಿಯಾಗಿರೋಲ್ಲ ಮಕ್ಕಳೇ. ನಾನು ಯಾವಾಗ ಇದನ್ನೆಲ್ಲ ಬಿಟ್ಟು ಹೋಗ್ತೀನೋ ಅಂತ ಏನಾದರೂ ಒಂದು ತಗಲಾಕ್ಸಿರ್ತಾನೆ. ನನ್ನ ಬುದ್ಧಿಗೆ ಒಂದು ಚೈತ್ರ ಮಾಸದಲ್ಲಿ ಹುಟ್ಟಿರೋದಲ್ವಾ, ಬುಧ ನೀಚ, ಯಾವುದಾದ್ರೂ ಒಂದು ಅಲ್ಲಿ ಒಳ್ಳೇದು, ಇನ್ನೊಬ್ಬರು ಅನ್ನತಕ್ಕಂಥ ಎಲ್ಲಿಂದಲೂ ತರ್ತಾನೆ. ಸೊ ಹಾಗೆ ತುಲಾ ರಾಶಿಯವರಿಗೆ ಗುರು, ಒಂಟಿ ಗುರು ಒಳ್ಳೇದಲ್ಲ. ಕೇಂದ್ರದಲ್ಲಿ ಇರೋ ಕೆಲಸ ಬಿಟ್ಟು ಇನ್ನೊಂದೇನಾದ್ರೂ ಮಾಡೋಣ. ಬುದ್ಧಿ ಸ್ಥಾನದಲ್ಲಿ ಬುಧ ಕುಜ, ಇನ್ನೊಂದು ಅಡಿಷ್ನಲ್ ನೋಡಿ. ಗುರು ಚೆನ್ನಾಗಿದ್ದಾಗ ಶನಿಯು ಗುರುಸಾರದಲ್ಲಿರೋದ್ರಿಂದ ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಈ ರೀತಿಯದ್ದು ಮಾಡಿ ಒಂದು ಅನುಕೂಲ ಆಗತಕ್ಕಂಥದ್ದಾಗುತ್ತೆ. ಅದು ಬಿಟ್ಟು ಹೈ ರಿಸ್ಕ್ ಸ್ಟೇಕ್, ದೊಡ್ಡದಾಗಿ ಇನ್ಕಮ್ ಕೊಟ್ಬಿಡ್ತಾರೆ, ರಿಸ್ಕ್ ಕೊಟ್ಬಿಡ್ತಾರೆ. ಈಗ ಜಾಬ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಹೊಸದೊಂದು ಏನೂ ಆರಂಭ ಮಾಡ್ಲಿಕ್ಕೆ ಹೋಗಬೇಡಿ. ಟೆಕ್ನಿಕಲಿ ಯು ವಿಲ್ ಬಿ ವೆರಿ ಸೌಂಡೆಡ್ ಅಂತ ಒಂದು ವೃತ್ತಿ ಉದ್ಯೋಗಗಳ ಕಡೆ ಗಮನ ಕೊಡಿ, ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿ, ಚಂದ್ರನೇ ಮನೆಗೆ ಬಂದಿದ್ದಾನೆ, ಗುರು ಉಚ್ಚಂಗತ. ಸೊ ಆ ನೀಚ ಭಂಗ ರಾಜಯೋಗವಾಗಿ ಚಂದ್ರ ನಿಮ್ಮನಲ್ಲಿ ಶುಭ ಕಾರ್ಯಗಳ ಸಿಂಚನ, ವ್ಯವಹಾರಗಳ ವೃದ್ಧಿ, ಆತ್ಮೀಯರ ಮೆಲನ, ಆನಂದ, ಭೋಜನ ಸಾಗರ, ಸುಮ್ಮನೆ ಖರ್ಚು. ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಸಾಲಕ್ಕೋಸ್ಕರ, ಕಮಿಟ್ಮೆಂಟ್ಗೋಸ್ಕರ ಆದಾಯ ಇದೆ. ಯಾಕಂದ್ರೆ ಶುಕ್ರ ಲಾಭದಲ್ಲಿ ಮಹಾಪರ್ವವಾಗಿ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಅದಕ್ಕೆ ಹೇಳಿದು ವಿಪರೀತ ರಾಜಯೋಗ. ನೀಚಭಂಗ ರಾಜಯೋಗ ನಡೆಯುತ್ತೆ ವೃಶ್ಚಿಕ ರಾಶಿಯವರಿಗೆ. ವ್ಯವಹಾರಗಳು ಕುಂದಿರಿಸೋದು, ಸಿಟ್ಟಿಂಗ್ ಮಾಡಿಸೋದು, ಇದೆಲ್ಲ ನೋಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಮಾಡಿ. ಅದರಲ್ಲೂ ವಿಶೇಷವಾಗಿ ನಿಮಗೆ ಈ ಒಂದು ಮಂಗಳವಾರವೇ ಕುಜ ನಿಮ್ಮ ಮನೆಗೆ ಬರ್ತಾನೆ, ಗುರುಸಾರದಲ್ಲಿ ಬರ್ತಾನೆ. ಅದು ನಿಮಗೆ ಹಬ್ಬ. ಶನಿಯೂ ಗುರು, ಗುರುವೂ ಗುರು, 3 ಗುರುಗಳು ನಿಮ್ಮ ಮನೆಯನ್ನು ನೋಡ್ತಿದ್ದಾರೆ. ಭಾಗ್ಯದಲ್ಲಿ ಗುರು, ಪೂರ್ವ ಪುಣ್ಯದಲ್ಲಿ ಗುರು, ನಿಮ್ಮ ಮನೇಲಿ ಗುರು. ಸೊ ಕುಜ ಗುರುಜಾರದಲ್ಲಿ ನಿಮ್ಮ ಮನೆಗೆ ಬರ್ತಾನೆ. ಫ್ಯಾಂಟಾಸ್ಟಿಕ್. ಏನಾದರೂ ಡಿಸಿಷನ್ಸ್ ಈಗ ಮಾಡ್ತೀರಿ, ಮಗುಗೋಸ್ಕರ, ಮನೆಗೋಸ್ಕರ, ಕಮಿಟ್ಮೆಂಟ್ಗೋಸ್ಕರ, ಜವಾಬ್ದಾರಿಗೋಸ್ಕರ, ಮದುವೆಗೋಸ್ಕರ, ಅಭಿವೃದ್ಧಿಗೋಸ್ಕರ,
ಒಂದು ಒಳ್ಳೊಳ್ಳೆ ಡೀಲ್ಸು ಮಾತುಕತೆ ವೃಶ್ಚಿಕ ಸಿಟ್ಟಿಂಗ್ ಮಾಡ್ಕೊಳ್ಳಿ, ಫ್ಯಾಂಟಾಸ್ಟಿಕ್. ಇದು ಗುರುಬಲ ಅಂದ್ರೆ ಪೂರ್ಣ ಗುರುಬಲ. ಮೂಲ ತ್ರಿಕೋಣದಲ್ಲಿ ಕೇಂದ್ರದಲ್ಲೂ ರಾಹು ನೋಡಿ ಗುರುಸಾರ, ಕೇತು ಯಾರ ಸಾರದಲ್ಲಿ ಕುಳಿತಿದ್ದಾನೆ, ವಿಶೇಷವಾಗಿ ಶುಕ್ರನ ಸಾರದಲ್ಲಿ ಕುಳಿತಿದ್ದಾನೆ, ಶುಕ್ರ ಯಾರ ಸಾರದಲ್ಲಿ, ಚಂದ್ರನ ಸಾರದಲ್ಲಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಫ್ಯಾಂಟಾಸ್ಟಿಕ್. ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟ್, ಹೋಟೆಲ್ಲು, ಪ್ರಾಪರ್ಟಿ. ಮಂಗಳವಾರದ ಮೇಲೆ ಮಹಾಪಂಡಗ ಅಂತ ಹೇಳ್ತಾರೆ, ದೊಡ್ಡ ಹಬ್ಬ, ಹೋಗಿ ಆಚರಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ಶನಿಯು ಗುರುಸಾರ, ಗುರುವು ಗುರುಸಾರ, ಕುಜನು ಗುರುಸಾರದಲ್ಲಿ ಬರ್ತಾನೆ, ತಡಬಡಾಯಿಸ್ಬಿಡುತ್ತೆ. ಸೂರ್ಯ ಬೇರೆ ನಿಮಗೆ ಭಾಗ್ಯಾಧಿಪತಿ ನೀಚ. ತುಂಬ ಕೇರ್ಫುಲ್ ಆಗಿರಿ. ಸಹಾಯ ಪಡೆದವರನ್ನ ಮರೆಯೋದು, ದಾರಿ ತೋರಿಸಿದವರನ್ನ ಮರೆಯೋದು, ಅನ್ನವಿಟ್ಟವರನ್ನ ಮರೆಯೋದು, ಇದು ಜೀವನದಲ್ಲಿ ಇದು ಅದೆಲ್ಲ ಕಾದಿರುತ್ತೆ, ಒಂದು ಲೆಕ್ಕಕ್ಕೆ ಹಾಕಿ ಅಲ್ಲಿ ಇಟ್ಟಿರುತ್ತೆ. ಗುರು ಅಷ್ಟಮ ಎಲ್ಲ ತಗೊಬಂದು ಉರಳಾಗಿ ನೆಲೆಸ್ತಕ್ಕಂಥದ್ದಾಗುತ್ತೆ. ಧನುಸು ರಾಶಿ, ಈ ವಾರ ಎಂಥದ್ದೇ ದೊಡ್ಡದು ಏನು ಮಾಡಲಿಕ್ಕೆ ಹೋಗಬೇಡಿ. ಹಾಗನ್ನು ಗುರು ಅಷ್ಟಮ. ಶನಿಯು ಸುಖದಲ್ಲಿ ಗುರುಸಾರ, ಸುಖಂ ನಾಸ್ತಿ. ರಾಹು ಗುರುಸಾರ, ಧೈರ್ಯಂ ನಾಸ್ತಿ, ವಿಕ್ರಮಂ ನಾಸ್ತಿ. ಕುಜನು ಮಂಗಳವಾರಕ್ಕೆ ಬಂದು ಕುತ್ಕೊಬಿಡ್ತಾನೆ. ನಾಳೆ ಒಂದಿನ ಬಿಟ್ಟು ಮಂಗಳವಾರ ಬಂದು ಕುತ್ಕೊಂಡ 12ನೇ ಮನೆಯಲ್ಲಿ ಯೋಗಕಾರಕ. ಅಲ್ಲಿ ಬಂದು 12ನೇ ಮನೇಲಿ ಕುಳಿತುಕೊಂಡಾಗ ಸುಮ್ಮನೆ ಖರ್ಚುಗಳು, ಇಲ್ಲದ ವ್ಯವಹಾರಗಳು, ಇಲ್ಲದ ವ್ಯಾಪಾರಗಳು, ಇಲ್ಲದ ತಗಾದೆ, ಹೊಸ ಉದ್ಯೋಗ, ಹೊಸ ಕೆಲಸ, ಹೊಸ ಇನ್ವೆಸ್ಟ್ಮೆಂಟ್, ಹೊಸ ಪ್ರಾಪರ್ಟಿ, ಹೊಸ ರಿಸ್ಕು, ಹೊಸ ಸಾಲ ಏನಾದರೂ ಮಾಡ್ಕೊಂಡ್ರೆ ಅದೊಂಥರ ಜೀವಾವಧಿ ಶಿಕ್ಷೆ ತರ ಬಾಧೆ ಇಟ್ಬಿಡ್ತಾನೆ. ಧನಸ್ಸು ಗುರು ಸೇವೆ, ಗುರು ಪೂಜೆ, ಗುರು ದರ್ಶನ, ಗುರು ಆರಾಧನಾ ಮಾಡ್ಕೊಳ್ಳಿ. ಮಕರ ರಾಶಿ, ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ರಾಹು ಗುರುಸಾರ, ಶನಿ ಗುರುಸಾರ, ಗುರುವು ಗುರುಸಾರ, ಕುಜ ಲಾಭಕ್ಕೆ ಬರ್ತಾನೆ, ಬುಧ ಲಾಭದಲ್ಲಿದ್ದಾನೆ, ಚಂದ್ರ ಲಾಭದಲ್ಲಿದ್ದಾನೆ, ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಶುಕ್ರನಿದ್ದಾನೆ. ನಿಮಗೂ ಚೆನ್ನಾಗಿದೆ. ಮಳೆಗಾಲವೇ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ. ಅದರಲ್ಲೂ ಟೆಕ್ನಿಕಲ್ ಅಸಿಸ್ಟೆಂಟ್, ಇಂಜಿನಿಯರಿಂಗ್ ವಿಭಾಗ, ಈ ಸರ್ವೆ ವಿಭಾಗ, ರಿಜಿಸ್ಟ್ರಾರ್ ವಿಭಾಗ, ಆಡಳಿತಾತ್ಮಕ ವಿಭಾಗ, ಈ ಭೂಮಿಗೆ ಸಂಬಂಧಪಟ್ಟಂತ ಒಂದು ಇಲಾಖೆ, ಸರ್ವಿಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಇಲಾಖೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಇಲಾಖೆ, ಹಣ್ಣು, ಅಲಂಕಾರ, ಒಂದು ರೀತಿ ಸ್ಟ್ರಕ್ಚರಲ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಆರ್ಕಿಟೆಕ್ಚರ್ ಡಿಸೈನರ್, ಅಲಂಕಾರಿಕ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಸ್ಕಿನ್ ಸ್ಪೆಷಲಿಸ್ಟ್, ಕೂದಲ ಸ್ಪೆಷಲಿಸ್ಟ್, ಇಂಥದ್ರಲ್ಲಿ ಇರ್ತಕ್ಕಂಥವ್ರಿಗೆ ಕುಂಭದ್ರೋಣ ಮಳೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಅಲ್ಲೊಂದು ರಾಹುನ ಒಂದು ಸಾಂಗತ್ಯ ಇದೆ. ಆದರೆ ಕುಜ ಬರ್ತಾನೆ ನಿಮಗೆ ದಶಮಾಧಿಪತಿ, ದಶಮ ಲಾಭಾಧಿಪತಿ 6ನೇ ಮನೆಯಿಂದ ದಶಮ ಸ್ಥಾನ. ಸೊ ಅಲ್ಲೊಂದು ಯಾವುದೋ ಒಂದು ದೊಡ್ಡ ಲಾಭ ನಿಮಗೆ ಒಂದು ಕದಲಿಕೆ ನಡೆಯತಕ್ಕಂಥದ್ದಾಗುತ್ತೆ. ಸಪ್ತಮಾಧಿಪತಿ ನೀಚ, ಲಿಟಲ್ ಕೇರ್ಫುಲ್. ಆದರೆ ಕೇತು ಶುಕ್ರನ್ ಸಾರ, ಶುಕ್ರ ಚಂದ್ರನ್ ಸಾರ, ಬ್ಯೂಟಿಫುಲ್. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ರೆ ವಿಪರೀತ ರಾಜಯೋಗವೇ. ನಿಮಗೂ ಕೂಡ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಸರ್ವಿಸ್ ಓರಿಯೆಂಟೆಡ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್, ಚಾರ್ಟರ್ಡ್ ಅಕೌಂಟೆಂಟ್, ಬ್ಯಾಂಕಿಂಗ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಈ ರೀತಿ ಸರ್ವಿಸ್ ಓರಿಯೆಂಟೆಡ್ ವೃತ್ತಿಗಳಲ್ಲಿದ್ದೀರಿ. ಜ್ಯೋತಿಷ್ಯ, ವಾಸ್ತು, ಆಗಮ, ಯಜ್ಞ, ಯಾಗ, ಪೂಜೆ, ಅದರಲ್ಲೂ ಗುರು ಬುಧ ನೋಡ್ತು ಅಂದ್ರೆ ಬುಧನ ಒಂದು ಕೆಡುಕನ್ನ ತೆಗೆದು ಬಿಡ್ತಾನೆ ಗುರು ಉಚ್ಚಂಗತನಾಗಿ. ಚಂದ್ರನ ನೀಚತ್ವವನ್ನು ತೆಗಿತಾನೆ ಗುರು. ಸೊ ಫ್ಯಾಂಟಾಸ್ಟಿಕ್ ವಾರ. ಒಳ್ಳೊಳ್ಳೆ ವ್ಯಕ್ತಿಗಳ ಭೇಟಿ, ಪರಿಚಯ, ದಾರಿ ಗಮ್ಯ ಆಗತಕ್ಕಂಥದ್ದಾಗುತ್ತದೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ನೀಚಭಂಗ ರಾಜಯೋಗ, ಕುಜ ಬಂದ್ಬಿಟ್ಟ ನಿಮಗೆ ಮಂಗಳವಾರ. ಖಂಡಿತ ಹೇಳ್ತಾನೆ ಮೀನರಾಶಿಯವರಿಗೆ ಈ ವಾರ ಮಳೆಗಾಲ, ಒಳ್ಳೆ ಮಳೆ ತುಂಬಿಸಿಟ್ಕೊಳ್ಳಿ. ತುಂಬಾ ಒಳ್ಳೆ ದಿನ. ಈ ಒಂದು 15 ದಿನ ಇದೆಯಲ್ಲ. ಕುಜ ಬೇರೆ ಗುರುಸಾರ, ಚಂದ್ರ ಬೇರೆ ಅಲ್ಲೊಂದು ಅದ್ಭುತವಾಗಿ ಬಂದು ಕೂತಿದ್ದಾನೆ. ಸಪ್ತಮಾಧಿಪತಿಯ ಪ್ರಭಾವ. ಆ ಸಪ್ತಮಾಧಿಪತಿ ಬುಧ ಗುರುವಿನ ಸಾರ, ಬ್ಯೂಟಿಫುಲಿ ನೋಡಿ. ಬುಧ ಗುರುಸಾರ, ರಾಹು ಗುರುಸಾರ, ಗುರು ಗುರುಸಾರ, ಶನಿ ಗುರುಸಾರ. ನಿಮಗೆ ಯಾಕೆ ಹೇಳ್ತೀರಿ, ಮಳೆಗಾಲದ ಪೂರ್ಣ ಪ್ರಭಾವ ಇರತಕ್ಕಂಥದ್ದಾಗುತ್ತದೆ. ದೊಡ್ಡ ದೊಡ್ಡ ರಾಜಕೀಯ ಕೆಲಸ ಕಾರ್ಯ, ದೈವಿಕ, ಧಾರ್ಮಿಕ,
ಕೋಟೆ, ಕೊತ್ತಲು, ಆಭರಣ, ಅಲಂಕಾರ, ಒಪ್ಪ, ಓರಣ, ಗೋಶಾಲೆ, ದೇವಸ್ಥಾನ, ಅನ್ನಪೂರ್ಣ ಮಂದಿರ, ವಿದ್ಯಾಮಂದಿರ, ಜ್ಞಾನ ದೇಗುಲ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ತುಂಬ ಮಳೆಗಾಲ. ಹೈನುಗಾರಿಕೆ, ಶುಕ್ರ ನೋಡಿ ಚಂದ್ರನ್ ಸಾರ, ಚಂದ್ರ ನೀಚತ್ವ ಇದ್ರು ಕೂಡ ಅವನನ್ನ ಗುರು ನೋಡಿ ಉಚ್ಚಭಂಗ ಮಾಡ್ಬಿಡ್ತಾನೆ, ನೀಚಭಂಗ ಮಾಡ್ತಾನೆ. ಸೊ 100% ಹೇಳ್ತಾನೆ ಮೀನ ರಾಶಿಯವರಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಒಳ್ಳೆ ಮಿತ್ರರ ಪರಿಚಯ, ಚಿಕ್ಕುಗಳು ಬಿಡಿಸ್ಕೊಳ್ತಕ್ಕಂಥದ್ದು, ಪ್ರಾಪರ್ಟಿ, ಮನೆ, ಜಾಗ ತಗೊಳ್ಳೋದು ಮಾಡೋದು ಅನ್ಕೊಂತಿದ್ರಲ್ಲ, ಈ ವಾರಗಳಲ್ಲಿ ನಡೆಯುತ್ತೆ ನೋಡಿ. ಈ ಕುತ್ಕೊಳ್ಳಿ ಸಿಟ್ಟಿಂಗ್, ಕುಜನನ್ನ ಗುರು ನೋಡ್ತಾನೆ. ಸಾಲನೋ ಕಮಿಟ್ಮೆಂಟೋ ತೀರಿಸ್ಕೊಳ್ಳೋದು, ಒಂದ್ ಸ್ವಲ್ಪ ಸಾಲ ತೀರಿಸ್ಕೊತೀರಿ, ಒಂದು 30 to 40%. ಗುರು ಉಚ್ಚಂಗತ ಆಗಿದೆ ಅಲ್ವಾ, ಇನ್ನೊಂದು ಸಾಲಗಿಲ್ಲ ಅದು ಇದು ಅಂತ ಹೋಗ್ಬೇಡಿ. ಕಟ್ ಡೌನ್, ಶಿಂಕೇಜ್, ಈ ರೀತಿ ಮಾಡತಕ್ಕಂಥದ್ದು ಮಾಡಿ. ಆಯ್ತು, ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ಪಂಚಮಿ ಭಾವ, ಏನು ಯೋಚನೆ ಮಾಡಬೇಡಿ. ಮೀನ ರಾಶಿಗೆ ಮಳೆಗಾಲವೇ. ಹಾಲು, ಬೆಣ್ಣೆ, ತುಪ್ಪ, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಫುಡ್ ಇಂಡಸ್ಟ್ರಿ, ಈ ಒಂದು ತೋಟಗಾರಿಕಾ ಇಲಾಖೆ, ಫಾರೆಸ್ಟ್ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ಟೆಕ್ನಿಕಲ್ ಇಲಾಖೆ, ಚಾರ್ಟರ್ಡ್ ಅಕೌಂಟೆಂಟ್ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಫೈನಾನ್ಷಿಯಲ್ ಇಲಾಖೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಸ್ತ್ರೀಯರು, ಬೋಟಿಕ್. ವಾವ್, ನೈಸ್ ಜರ್ನಿ, ಚೆನ್ನಾಗಿದೆ. ಒಂದು ದಿಢೀರಂತ ಆಕಸ್ಮಿಕ ಒಳ್ಳೆ ಪ್ರಯಾಣ, ಆತ್ಮೀಯರ ಭೇಟಿ, ಭೋಜನ ಇವೆಲ್ಲವನ್ನು ನೋಡತಕ್ಕಂಥದ್ದು ಉಂಟು ಮೀನರಾಶಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.